वाल्मीकि कवि कोकिलन नमिसे अमित मधुराक्षरद राम सुगमद काव्ಯಾಲಂಬನೆಗೆ ಕಿವಿಗೊಟ್ಟು ಪ್ರಥಮದಲ್ಲಿ ಅವರ ಕನ್ನಡದಲ್ಲಿ ಇದನಂದದಲ್ಲಿ ಅಮಿತ ಸಂಖ್ಯೆಯ ಕಬ್ಬಿಗರ ಸಂಭ್ರಮಕ್ಕೆ ಸಂಗಮರೊಡನೆ ಸೇರಿಸುತ್ತಲೀಗ ಇನ್ನೊಂದು ರಾಮ ಕಾರ್ಯವ ರಾಮನ ಬದಲಿ ರಾಮ ಗುಣ ಕರ್ತವ್ಯದೊಂದಿಗೆ ರಾಮ ಸಾಧನೆ ಸಂದಣಿಗಳು ಕುತೂಹಲದ ನಡುವೆ ರಾಮ ಕಾರ್ಯಾಲಾಪ ಸಮಯದಿ ರಾಮ ಪರಶುಮಣಿಯ ಸೆಳೆಯಲು ವಿರಾಮ ಕಾಲವ ಸಾರ್ಥಕದಿ ಕಳೆವರಿಗೆ ಕವಿ ನಮನ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳೆಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾವು ಸಾಧನಕೇರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಂಗಳೂರು ಇವರ ವತಿಯಿಂದ ಆಯೋಜನೆಗೊಂಡಿರುವಂತಹ ಗಮಕ ಗಾಯನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ನೀವೆಲ್ಲರೂ ಪ್ರಸ್ತುತಪಡಿಸುವುದಕ್ಕೆ ಸಿದ್ಧರಾಗಿ ನಾವಿಬ್ಬರು ಕುಳಿತುಕೊಂಡಿದ್ದೀವಿ. ಈ ಸಾಧನಕೇರಿ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾಗಿರುವಂತಹ ಹಿರಿಯ ಕವಿಗಳಾದ ಶ್ರೀ ಸಿದ್ದಲಿಂಗಯ್ಯನವರ ಆರೋಗ್ಯದಲ್ಲಿ ಸುಧಾರಣೆ ಬರಲಿ ಅಂತ ಪ್ರಾರ್ಥಿಸ್ತಾ ಇಂದಿನ ಕಾರ್ಯಕ್ರಮವನ್ನು ನಾವಿಬ್ಬರು ಪ್ರಾರಂಭಿಸ್ತಾ ಇದ್ದೇವೆ. ಸಮಸ್ತ ಕಲಾವಿದರಿಗೂ ಎಲ್ಲ ಕವಿಗಳಿಗೂ ಸಹೃದಯರೆಲ್ಲರಿಗೂ ಸಹ ಆದರ್ಶಭೂತವಾಗಿರುವ ಪ್ರೇರಕ ಶಕ್ತಿಯಾಗಿರುವಂತಹ ಸ್ಫೂರ್ತಿಯನ್ನು ನೀಡುವಂತಹ ಒಂದು ಮಹತ್ ವಿಖ್ಯಾತ ಕಾವ್ಯವೇ ವಾಲ್ಮೀಕಿ ವಿರಚಿತ ಶ್ರೀಮದ್ ರಾಮಾಯಣ. ಜಗತ್ತಿಗೆ ಪದ್ಯವಿದ್ಯೆಯನ್ನ ಮೊದಲು ಪರಿಚಯಿಸಿದವರು ಯಾರು ಅಂದ್ರೆ ಋಷಿ ಶ್ರೇಷ್ಠರಾದಂತಹ ವಾಲ್ಮೀಕಿಗಳು. ವಾಲ್ಮೀಕಿಗಳ ಬಗ್ಗೆ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಸೊಗಸಾಗಿ ಸಂಸ್ಕೃತದಲ್ಲಿ ಪದ್ಯದ ಮೂಲಕ ವರ್ಣಿಸ್ತಾರೆ. ನಮಃ ಸರ್ವೋಪಜೀವ್ಯಂತಂ ಕವೀನಾಂ ಚಕ್ರವರ್ತಿನಂ ಯಸ್ಯೇಂದು ಧವಲೈಃ ಶ್ಲೋಕೈಃ ಭೂಷಿತಾ ಭುವನತ್ರಯೀ ಸವಃ ಪುನಾತು ವಾಲ್ಮೀಕೆ ಸೂಕ್ತಾಮೃತ ಮಹೋದರಿಃ ಓಂಕಾರ ಇವ ವರ್ಣನಾಂ ಕವೀನಾಂ ಪ್ರಥಮೋ ಮುನಿ. ವಾಲ್ಮೀಕಿ ಈ
ಗಳಿಗೆಲ್ಲರಿಗೂ ಸಹ ಆದಿಕವಿ ಮುನಿ ಅಂತ ಕರೆಸಿಕೊಳ್ಳುವಂತಹವರು. ಅಷ್ಟೇ ಅಲ್ಲದೆ ಕಾಳಿದಾಸಾದಿ ಮುಂದೆ ಎಲ್ಲರೂ ರಾಮಾಯಣವನ್ನ ಯಾರ್ಯಾರು ಮತ್ತೆ ರಚಿಸಿದ್ರೋ ಅವರೆಲ್ಲರಿಗೂ ಸಹ ಸ್ಫೂರ್ತಿಯ ಸೆಲೆಯಲ್ಲಿ ಇದ್ದಂತಹ ಕವಿ ಚಕ್ರವರ್ತಿ ಅಂತ ಕರೆಸಿಕೊಳ್ಳುವಂತಹವರು ಈ ಮುನಿಗಳಾದ ವಾಲ್ಮೀಕಿಗಳು. ಅವರ ರಾಮಾಯಣ ಕಾವ್ಯಾಮೃತದ ಒಂದು ಮಹಾಸಾಗರ. ಇನ್ನು ಈ ವಾಲ್ಮೀಕಿಗಳ ರಾಮಾಯಣದಲ್ಲಿ ಎಷ್ಟು ರಸವತ್ತಾದಂತಹ ಕಾವ್ಯ ಇದು ಅಂತ ಅಂದ್ರೆ ಶೃಂಗಾರಾದಿ ನವರಸಗಳಿಗೂ 33 ಸಂಚಾರಿ ಭಾವಗಳಿಗೂ ಇದರಲ್ಲಿ ಜಾಗವಿದೆ. ರೂಪಕ ಉಪಮಾದಿ ಎಲ್ಲಾ ಅಲಂಕಾರಗಳು ಸಹ ಮನೋಹರವಾಗಿ ಚಿತ್ರಿತಗೊಂಡಿದೆ. ಇದರಲ್ಲಿ ನಾನಾ ಗುಣ ಸ್ವಭಾವಗಳಿರುವಂತಹ ಮನುಷ್ಯರು, ಗಂಧರ್ವರು, ರಾಕ್ಷಸರು, ಯಕ್ಷರು, ಕಪಿಗಳು, ಪ್ರಾಣಿಗಳು ಎಲ್ಲದರ ಚಿತ್ರಣವಿದೆ. ಮೈನಾಕ ಪರ್ವತವೇ ಇದರಲ್ಲಿ ಮಾತನಾಡುವಂತಹ ಸನ್ನಿವೇಶವಿದೆ. ಇನ್ನು ಸಮುದ್ರ ಲಂಘನದ ಸಂದರ್ಭದಂತಹ ರಸಘಟ್ಟಗಳು ಸಹ ಮನೋಜ್ಞವಾಗಿ ನಿರೂಪಿತಗೊಂಡಿದೆ ಈ ಕಾವ್ಯದಲ್ಲಿ. ದೇವೇಂದ್ರನ ರಥವೇ ಭೂಮಿಗಿಳಿಯುವಂತಹ ಸಂದರ್ಭ, ಇಂತೆಲ್ಲಾ ಸಂದರ್ಭಗಳಲ್ಲಿ ಅತಿ ಮನೋಹರವಾಗಿ ಚಿತ್ರಿತಗೊಂಡಿರುವಂತಹ ಮಹದ್ವಿಖ್ಯಾತ ಕಾವ್ಯ ವಾಲ್ಮೀಕಿಯ ರಾಮಾಯಣ. ಇಡೀ ಜಗತ್ತಿಗೆ ಮೌಲ್ಯವನ್ನು ತಿಳಿಸುವಂತಹ, ಒಬ್ಬ ವ್ಯಕ್ತಿ ಯಾವ ರೀತಿ ಬದುಕಬಹುದು, ಬಾಳಬಹುದು ಅಂತ ತೋರಿಸಿಕೊಡುವಂತಹ ಉನ್ನತ ವ್ಯಕ್ತಿತ್ವವನ್ನ ಹೊಂದಿರುವ ಶ್ರೀರಾಮಚಂದ್ರನೇ ಈ ಕಾವ್ಯದ ಕಥಾನಾಯಕ. ಸಾವಿರಾರು ವರ್ಷಗಳಿಂದ ಅನೇಕ ಕವಿಗಳು ತಮ್ಮ ತಮ್ಮ ಇಷ್ಟದ ಭಾಷೆಗಳಲ್ಲಿ, ಭಾರತೀಯ ಭಾಷೆಗಳಾದ ಹಿಂದಿ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಇತ್ಯಾದಿ, ಅಷ್ಟೇ ಅಲ್ಲದೆ ಗುಜರಾತಿ, ಬೆಂಗಾಲಿ ಎಲ್ಲಾ ಭಾಷೆಗಳಲ್ಲಿ, ಇನ್ನು ಅನ್ಯ ಭಾಷೆಗಳಾದ ಆಂಗ್ಲ ಮುಂತಾದ ಭಾಷೆಗಳಲ್ಲೂ ಸಹ ಅನೇಕ ವಿಶಿಷ್ಟ ರೀತಿಯಲ್ಲಿ ತಮ್ಮದೇ ಆದ ಅಪೂರ್ವ ಶೈಲಿಗಳಲ್ಲಿ ರಾಮಾಯಣ ಮತ್ತೆ ರಚಿತಗೊಂಡಿದೆ. ಈಗಲೂ ಸಹ ನಾಟಕ, ಕಾದಂಬರಿ, ಕಥೆಗಳು, ನರ್ತನ, ಗೀತ, ಧಾರಾವಾಹಿಗಳು, ಕಿರುಚಿತ್ರಗಳು ಎಲ್ಲದಕ್ಕೂ ಸಹ ಪ್ರೇರಕ ಶಕ್ತಿಯಾಗಿ ನಿತ್ಯ ನೂತನವಾಗಿರುವಂತಹ ಕಾವ್ಯ ವಸ್ತು ಯಾವುದು ಅಂದ್ರೆ ರಾಮಾಯಣದ ಕಾವ್ಯ ವಸ್ತು. ಚರಿತಾಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಇಂತಹ ರಾಘುವರನ ರಾಮನ ಚರಿತ್ರೆ ಸಾವಿರಾರು ಎಷ್ಟೋ ಕೋಟಿಗಟ್ಟಲೆ ಇದ್ರು ಆ ಎಲ್ಲ ಚರಿತ್ರೆಯ ಒಂದು ಅಕ್ಷರವನ್ನಾದರೂ ಓದಿದ್ರೆ ಮಹಾಪಾತಕವೇ ನಾಶವಾಗಿ ಬಿಡುತ್ತೆ ಅಂತ ಹೇಳುವಂತ ಮಾತಿದೆ. ಹಾಗಾಗಿ ನಮ್ಮ ಈ ದೇಶ ಇರುವಂತಹ ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ರಾಮಾಯಣವನ್ನ ನಾವು ಓದುವ ಮೂಲಕ, ನೀವೆಲ್ಲರೂ ಕೇಳುವ ಮೂಲಕ ಭಗವಂತನಲ್ಲಿ ಈ ಸಂಕಷ್ಟವನ್ನ ಪರಿಹರಿಸುವಂತ ಪ್ರಾರ್ಥಿಸೋಣ. ಹಾಗೆಯೇ ಸಿದ್ಧಲಿಂಗಯ್ಯನವರ ಆರೋಗ್ಯದಲ್ಲಿ ಸುಧಾರಣೆ ಆಗಲಿ ಅಂತ ಪ್ರಾರ್ಥಿಸೋಣ. ಇನ್ನು ಇಂತಹ ಒಳ್ಳೆಯ ನಡತೆ ಇರುವಂತಹ ರಾಮನ ಕಥೆ, ರಾಮಸ್ಯ ಅಯನಂ ರಾಮಾಯಣಂ, ಅವನ ಜೀವನದ ಹಾದಿ ಯಾವ ರೀತಿ ಇತ್ತು, ಸದ್ಗುಣಶೀಲ ಸಂಪನ್ನನಾದ ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮಚಂದ್ರನ ಜೀವನವನ್ನ ದರ್ಶನ ಮಾಡಿಸುವಂತಹ ಈ ರಾಮಾಯಣದ ಒಂದು ಭಾಗವನ್ನು ನಾವೀಗಿನ ಆರಿಸಿಕೊಂಡಿದ್ದೇವೆ. ಆಗಲೇ ಹೇಳಿದೆ, ಸಾವಿರಾರು ಕವಿಗಳು ಅನೇಕ ಭಾಷೆಗಳಲ್ಲಿ ಮತ್ತೆ ಮತ್ತೆ ಈ ವಾಲ್ಮೀಕಿ ರಾಮಾಯಣದ ಮೂಲ ವಸ್ತುವನ್ನ ಇಟ್ಟುಕೊಂಡು ಮತ್ತೆ ರಚನೆಯನ್ನ ಮಾಡಿದ್ದಾರೆ ಅಂತ. ಹಾಗೆಯೇ ಕನ್ನಡದಲ್ಲೂ ಅನೇಕ ಹಿರಿಯ ಕವಿಗಳು ಆಗಿ ಹೋದವರೆಲ್ಲರೂ ರಚನೆಯನ್ನ ಮಾಡಿದ್ರು. ಈಗ ಪ್ರಸ್ತುತ ಹಾಸನದಲ್ಲಿ ಇರುವಂತಹ ಹಿರಿಯ ಕವಿಗಳಾದ ಪ್ರೊಫೆಸರ್ ಬಿ ನರಹರಿ ಅವರು ಸಹ ತಮ್ಮ ದಶಾವತಾರ ಎನ್ನುವ ಕಾವ್ಯದ 2ನೇ ಸಂಪುಟ ಅಂದ್ರೆ ರಾಮಾವತಾರಕ್ಕೆ ವಾಲ್ಮೀಕಿಯ ರಾಮಾಯಣದ ಮೂಲ ಕಾವ್ಯಕ್ಕೆ ಸ್ವಲ್ಪವೂ ಚ್ಯುತಿ ಬರದ ಹಾಗೆ ವಾಲ್ಮೀಕಿಯ ಕವಿ ಭಾವಕ್ಕೆ ಯಥಾವತ್ತಾಗಿ ಕನ್ನಡೀಕರಿಸಿಕೊಟ್ಟಿದ್ದಾರೆ. ಆ ಕಾವ್ಯವನ್ನು ನಾವೀಗ ಆರಿಸಿಕೊಂಡಿದ್ದೀವಿ. ಪ್ರೊಫೆಸರ್ ಬಿ ನರಹರಿ ವಿರಚಿತ ರಾಮಾವತಾರ ಕಾವ್ಯವನ್ನ ನಾವೀಗ ಆರಿಸಿಕೊಂಡು ಅದರ ರಸಘಟ್ಟ ಅಯೋಧ್ಯಾಕಾಂಡವನ್ನ ತೆಗೆದುಕೊಂಡಿದ್ದೇವೆ. ಡಿವಿಜಿಯವರು ಹೇಳ್ತಾರೆ, ರಾಮಾಯಣದ ಹೃದ್ಭಾಗ ಯಾವುದು ಅಂದ್ರೆ ಅಯೋಧ್ಯಾಕಾಂಡ. ಆ ಭಾಗ ಯಾವ ಭಾಗವನ್ನ ಆರಿಸಿದ್ದೀವಿ ಆಲಿಸೋಣ. ಭರತನಾಳಲಿ ರಾಜ ರಾಮನು ತೆರಳಬೇಕೈ ವನವಾಸಕ್ಕೆ ವರ್ಷ 14 ಕೈಕೇಯಿ ವರವ ಕೇಳಿರ ಪತಿಗೆ ಭರತನಾಳಲಿ ರಾಜ ರಾಮನು ವನವಾಸಕ್ಕೆ ತೆರಳಬೇಕೈ 14 ವರುಷ. ಅಯೋಧ್ಯಾಕಾಂಡವನ್ನ ಕಥೆಯನ್ನ ಕೇಳಿ
ಕಣ್ಣೀರು ಸುರಿಸದವರೇ ಇಲ್ಲ ಅಂತ ಹೇಳುವ ಮಾತಿದೆ. ಈ ಅಯೋಧ್ಯ ಕಾಂಡದಲ್ಲಿ ರಾಮನ ವ್ಯಕ್ತಿತ್ವವೇನಿದೆ ಅದು ಸ್ಫುಟವಾಗಿ ಕಾಣಿಸುವಂಥದ್ದು. ಅವನ ಸ್ಥೈರ್ಯ, ಅವನ ಔದಾರ್ಯ ಸ್ಪಷ್ಟವಾಗಿ ತಿಳಿಸಿಕೊಡುವಂತಹ, ಅಷ್ಟೇ ಅಲ್ಲದೆ ರಾಮಾಯಣದ ಇಡೀ ಕಥೆಗೆ ಒಂದು ತಿರುವನ್ನ ಕೊಡುವಂತಹ ಪ್ರಸಂಗ ಯಾವುದು ಅಂದ್ರೆ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗೆ ತನ್ನ ಒಪ್ಪಿಗೆಯನ್ನ ಸೂಚಿಸುವಂಥದ್ದು. ಕೈಕೇಯಿ ದಶರಥನಲ್ಲಿ ವರಯಾಚನೆಯನ್ನು ಮಾಡುವಂತಹ ಆ ಸಂದರ್ಭದ ಕಥಾವಸ್ತುವನ್ನ ನಾವೀಗಿನ ತಮ್ಮ ಮುಂದೆ ಗಾಯನ ವ್ಯಾಖ್ಯಾನ ಮಾಡೋದಕ್ಕೆ ಆರಿಸಿಕೊಂಡಿದ್ದೇವೆ. ಸ್ವಲ್ಪ ಕಥೆಯ ಹಿನ್ನೆಲೆಯನ್ನು ನೋಡೋದೇ ಆದ್ರೆ, ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ವಿವಾಹವಾಗಿದೆ. ಅಯೋಧ್ಯೆಗೆ ಎಲ್ಲರೂ ಮರಳಿದ್ದಾರೆ. ಶ್ರೀರಾಮಚಂದ್ರ ಸೀತೆಯ ಜೊತೆಗೆ ತನ್ನ ವೈವಾಹಿಕ ಜೀವನವನ್ನ ಆರಂಭಿಸಿದ್ದಾನೆ. ಇತ್ತ ಭರತ ಹಾಗೂ ಶತ್ರುಘ್ನರು ಕೇಕೆಯ ರಾಜ್ಯಕ್ಕೆ ತೆರಳಿದ್ದಾರೆ. ಇಲ್ಲಿ ಇರುವಂತಹ ಅಯೋಧ್ಯೆಯಲ್ಲಿ ಇರುವಂತಹ ಪ್ರಬುದ್ಧನಾದಂತಹ ಶ್ರೀರಾಮಚಂದ್ರ, ಅವನ ಗುಣ ಯಾವ ರೀತಿ ಇದೆ, ಯಾವ ರೀತಿ ಕಾಣ್ತಾ ಇದ್ದಾನೆ ಅನ್ನೋದನ್ನ ಕವಿಗಳು ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ. ಶ್ರೀರಾಮಚಂದ್ರನ ಗುಣದ ವರ್ಣನೆಯನ್ನು ಕೇಳೋಣ. ತಳೆದ ಗುಣಗಳ ಪರಿಯು ಶುದ್ಧವು, ತಿಳಿದ ವಿಷಯದ ಗಾಢಗಾತ್ರವು, ಚರಿತೆ ಚಿನ್ನವು, ಗಳಿಸಿ ತೋರಿದ ಶೌರ್ಯ ವಿಕ್ರಮ, ಬಲಿತ ಧೈರ್ಯವು ಸಿಂಹ ಸದೃಶವು, ಸೆಳೆವ ಚಳುವಿನ ಬಗೆಯು ಚುಂಬಕ, ಮಾತು ಮಾಡಿದವು. ಆದರ್ಶನಾಗಿರುವಂತಹ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನ ಗುಣದ ವರ್ಣನೆಯನ್ನ ಕವಿಗಳು ಮಾಡ್ತಾ ಇದ್ದಾರೆ. ಬೆಳೆದ ರಾಮನ ಪಾತ್ರ ಉಚಿತವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಬಹಳ ಮನೋನಿಗ್ರಹವನ್ನ ಹೊಂದಿರುವಂತಹವನು ಶ್ರೀರಾಮಚಂದ್ರ. ಅವನ ಹರ್ಷವಾಗಲಿ ಕೋಪವಾಗಲಿ ವ್ಯರ್ಥವಾಗಿ ಬಳಕೆಯನ್ನು ಮಾಡುವಂತಹವನಲ್ಲ. ಅಷ್ಟೇ ಅಲ್ಲದೆ ಒಳ್ಳೆಯವರು ಕೆಟ್ಟವರು ಎಲ್ಲರಿಗೂ ಸಹ ಮೃದುವಾಗಿ ಮಾತನಾಡುವಂತಹವನು. ಹಾಗಾಗಿ ಎಲ್ಲಿ ಬೇಕು ಎಷ್ಟು ಬೇಕು ಅಷ್ಟೇ ತನ್ನ ನಡತೆಯನ್ನ ತೋರಿಸಿಕೊಳ್ಳುವಂತಹ ಉಚಿತ ಪಾತ್ರ ವ್ಯಕ್ತಿತ್ವವನ್ನು ಹೊಂದಿರುವಂತಹವನು ರಾಮಚಂದ್ರ. ಇನ್ನು ಅವನ ಗುಣ ಬಹಳ ಶುದ್ಧವಾಗಿದೆ ಅಂತ ಹೇಳ್ತಾರೆ. ಯಾರಾದರೂ ಆಗಲಿ ಒಬ್ಬರು ತಮ್ಮ ದೋಷವನ್ನ ಅರಿಯೋದಿಲ್ಲ, ಮತ್ತೊಬ್ಬರ ದೋಷವನ್ನು ಗುರುತಿಸಿಕೊಂಡು ಬಿಡ್ತಾರೆ. ಆದ್ರೆ ರಾಮನ ವ್ಯಕ್ತಿತ್ವ ಅಂತದ್ದಲ್ಲ. ಪರನ ದೋಷದ ಜೊತೆಗೆ ತನ್ನ ನ್ಯೂನ್ಯತೆ, ತನ್ನ ದೋಷಗಳನ್ನು ಸಹ ಅರಿತಿದ್ದಂಥವನು. ನಿಷ್ಕಲ್ಮಶವಾಗಿ ಎಲ್ಲರನ್ನೂ ಸಹ ಸಮಾನತೆಯಿಂದ, ಪ್ರೀತಿಯಿಂದ, ಆದರ ಗೌರವಗಳಿಂದ ನೋಡ್ತಾ ಇದ್ದಂತಹ ಶುದ್ಧ ಅಂತಃಕರಣವುಳ್ಳಂತಹ ಸಾತ್ವಿಕ ವ್ಯಕ್ತಿ ಶ್ರೀರಾಮಚಂದ್ರ. ಇನ್ನು ಅವನು ತಿಳಿದಂತಹ ವಿಷಯ ಬಹಳ ಅಗಾಧವಾಗಿತ್ತು. ಯಾವುದೇ ವಿಷಯವಾಗಲಿ, ಅದು ನೀತಿ, ಧರ್ಮ, ತರ್ಕಶಾಸ್ತ್ರ, ರಾಜನೀತಿ ಯಾವುದೇ ಆಗಲಿ, ಎಲ್ಲದರಲ್ಲೂ ಸಹ ಪಾಂಡಿತ್ಯವನ್ನ ಹೊಂದಿದ್ದಂಥವನು ಶ್ರೀರಾಮಚಂದ್ರ. ಯಾವುದೇ ವಿಷಯವಾಗಲಿ ತನ್ನ ನಿರ್ಧಾರವನ್ನ ಖಚಿತವಾಗಿ ತಿಳಿಸ್ತಾ ಇದ್ದಂತಹ ಮೇಲು ವ್ಯಕ್ತಿತ್ವ ಶ್ರೀರಾಮಚಂದ್ರನದ್ದು. ಇನ್ನು ಅವನ ಚಾರಿತ್ರ್ಯ ಚಿನ್ನದಂತಹ ಚಾರಿತ್ರ್ಯ, ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇದರ ಬಗ್ಗೆ ಸೊಗಸಾದ ಶ್ಲೋಕ: ಪ್ರಜಾಸುಖತ್ವೇ ಚಂದ್ರಸ್ಯ ವಸುಧಾಯ ಕ್ಷಮಾಗುಣೈಹಿ ಬುದ್ಧ್ಯಾ ಬೃಹಸ್ಪತಿ ತುಲ್ಯೋ ವೀರ್ಯೇ ಸಾಕ್ಷಾತ್ ಶಚೀಪತಿ. ಪ್ರಜೆಗಳನ್ನ ನೋಡ್ಕೊಳ್ಳೋದ್ರಲ್ಲಿ ಚಂದ್ರನಂತೆ ತಂಪನ್ನ ಇರುವಂತಹ ಗುಣ ಸ್ವಭಾವದವನು ರಾಮಚಂದ್ರ. ಇನ್ನು ಧಾರಣೆ ಅಥವಾ ಕ್ಷಮೆಯಲ್ಲಿ ಯಾವ ರೀತಿ ಇದ್ದ ಅಂತ ಅಂದ್ರೆ ಭೂದೇವಿಗೆ ಸಮನಾಗಿ ಇದ್ದ, ಬುದ್ಧಿಯಲ್ಲಿ ಬೃಹಸ್ಪತಿಗೂ, ಇನ್ನು ತನ್ನ ಬಲದಲ್ಲಿ ಸಾಕ್ಷಾತ್ ಇಂದ್ರನಿಗೆ ಸಮಾನನಾಗಿದ್ದಂತಹವನು ಶ್ರೀರಾಮಚಂದ್ರ. ಇದು ರಾಮಾಯಣ, ವಾಲ್ಮೀಕಿ ರಾಮಾಯಣದಲ್ಲೇ ಬರುವಂತಹ ರಾಮನ ವರ್ಣನೆ ಶ್ಲೋಕ. ಈ ರೀತಿ ಇದ್ದಂತಹವನು ಶೌರ್ಯ ವಿಕ್ರಮ ಏನಾಗಿತ್ತು, ಬಲಿತಿತ್ತು ಅಂತ ಹೇಳ್ತಾರೆ. ಬಲಿತ ಧೈರ್ಯವು ಸಿಂಹ ಸದೃಶವು ಅಂತ. ಈಗಾಗಲೇ ಶ್ರೀರಾಮಚಂದ್ರ ವಿಶ್ವಾಮಿತ್ರರ ಜೊತೆಗೆ ಕಾಡಿಗೆ ತೆರಳಿ ಅವರ ಯಾಗರಕ್ಷಣೆಯ ಸಂದರ್ಭದಲ್ಲಿ ಮಾರೀಚ ಸುಬಾಹುವನ್ನು ಎದುರಿಸಿರುವ ರೀತಿಯಾಗಿರಬಹುದು, ತಾಟಕಿಯ ಸಂಹಾರವಾಗಿರಬಹುದು, ಇನ್ನು ಜನಕ ಮಹಾರಾಜನ ಸೀತೆಯ ಸ್ವಯಂವರದಲ್ಲಂತೂ
ಹೊತ್ತು ಏರ್ಪಡಿಸಿದ ಸೀತೆಯ ಸ್ವಯಂವರದಲ್ಲಿ ಶಿವಧನಸ್ಸನ್ನ ಏರಿಸಿ ಅವನು ತೋರಿಸಿದ ಪರಾಕ್ರಮವೆಲ್ಲವೂ ಸಹ ಇದಕ್ಕೆ ಹೇಳಿ ಮಾಡಿಸಿದಂತೆ ಇದೆ. ಸಿಂಹ ಸದೃಶವಾದಂತಹ ವೀರ ಪರಾಕ್ರಮಗಳಿಂದ ಕಂಗೊಳಿಸ್ತಾ ಇದ್ದಾನೆ ಶ್ರೀರಾಮಚಂದ್ರ. ಇಂತಹ ಚೆಲುವಿನಿಂದ ಕೂಡಿರುವಂತಹ ಅವನು ಮಾತು ಯಾವ ರೀತಿ ಇದೆ, ಮಾಣಿಕ್ಯದಂತೆ ಮುತ್ತಿನಂತೆ ಮಾತನಾಡುತ್ತಾ ಎಲ್ಲಾ ಪ್ರಜೆಗಳೊಂದಿಗೂ ಸಂತೋಷದಿಂದ ಆದರದಿಂದ ಇರ್ತಾ ಪ್ರಜೆಗಳೆಲ್ಲರೂ ಸಹ ರಾಮಚಂದ್ರನೇ ನಮ್ಮ ಪ್ರಾಣ ಎನ್ನುವಂತೆ ಅಯೋಧ್ಯೆಯಲ್ಲಿ ಬದುಕ್ತಾ ಇದ್ದಾನೆ, ಬೆಳೀತಾ ಇದ್ದಾನೆ ಶ್ರೀರಾಮಚಂದ್ರ. ಇದಕ್ಕೆ ಅನುರೂಪವಾಗಿ ಅವನಿಗೆ ಹೇಳಿ ಮಾಡಿಸಿದ ಪತ್ನಿ ಎನ್ನುವಂತೆ ಅದೇ ಸನ್ನಡತೆಯಿಂದ ಸದ್ಗುಣಶೀಲ ಸಂಪನ್ನೆಯಾಗಿ ಅವನ ಜೊತೆಗೆ ವೈವಾಹಿಕ ಜೀವನವನ್ನ ನಡೆಸ್ತಾ ಇದ್ದಾಳೆ ಸೀತಾದೇವಿ. ಈ ರೀತಿ ಇರುವಂತಹ ಸಂದರ್ಭದಲ್ಲಿ ಒಮ್ಮೆ ದಶರಥ ಮಹಾರಾಜರು ಆಲೋಚನೆಯನ್ನ ಮಾಡ್ತಾರೆ. ನನಗೂ ಸಹ ಮುಪ್ಪು ವಯಸ್ಸಾಗ್ತಾ ಇದೆ, ನನ್ನ ಮಗನನ್ನ ನಾನು ರಾಜಾಡಳಿತವನ್ನ ಮಾಡುವುದು ನನ್ನ ಮಗ ಮಾಡುವುದನ್ನು ನೋಡಬೇಕು ಅನ್ನುವಂಥ ಒಂದು ಉತ್ಕಟವಾದ ಬಯಕೆ, ಆಸೆಯಿಂದ, ಸಹಜವಾದ ಆಸೆಯಿಂದ ಏನ್ ಮಾಡ್ತಾರೆ, ರಾಮನಿಗೆ ರಾಜ್ಯದ ಅಭಿಷೇಕವನ್ನು ಮಾಡುವಂತಹ ಯೋಗ್ಯತೆ ರಾಮನಿಗೆ ಇದೆಯಾ ಅಂತ ಚಿಂತನೆಯನ್ನ ಮಾಡುವಾಗ ಅವರು ಅದನ್ನೇ ಅಂದುಕೊಳ್ತಾರೆ. ಪರಾಕ್ರಮ, ವೀರ್ಯ, ಶೌರ್ಯಗಳೆಲ್ಲದರಲ್ಲೂ ಅಧಿಕ, ಅಷ್ಟೇ ಅಲ್ಲದೆ ನನಗಿಂತಲೂ ಗುಣವಂತ ಅಂತ ದಶರಥ ಯೋಚನೆಯನ್ನ ಮಾಡಿ ಅವರ ಕುಲಗುರುಗಳಾದ ವಸಿಷ್ಠರ ಬಳಿ ಹೋಗಿ ಅವರ ಅಭಿಮತವನ್ನ ಕೇಳ್ತಾರೆ. ವಸಿಷ್ಠರಿಗಾದ್ರೂ ರಾಮನ ಮೇಲೆ ಅತೀವ ಪ್ರೀತಿ. ಅವರು ಹೇಳ್ತಾರೆ, ಯಾವ ಅಡ್ಡಿಯು ಲೋಕನಾಯಕನಾಥ ಸಹಜದಿ, ಶ್ರೀರಾಮಚಂದ್ರ ರಾಜನಾಗೋದಕ್ಕೆ ಯಾವ ಅಡ್ಡಿ ಇರೋದಕ್ಕೆ ಸಾಧ್ಯ? ಅವನು ಸಹಜವಾಗಿ ಸ್ವಾಭಾವಿಕವಾಗಿ ಹುಟ್ಟಿನಿಂದಲೇ ಒಬ್ಬ ನಾಯಕ, ಧೀಮಂತ ಅವನು, ಹಾಗಾಗಿ ಅವನು ರಾಜನಾಗೋದರಲ್ಲಿ ನನ್ನ ಅಭ್ಯಂತರವಿಲ್ಲ ಅಂತ ತಿಳಿಸಿದಾಗ ದಶರಥ ಮಹಾರಾಜ ವಾಮದೇವ ವಸಿಷ್ಠರೆಲ್ಲರಿಗೂ ಸಹ ಸಿದ್ಧತೆಗಳನ್ನ ಮಾಡಿಕೊಳ್ಳುವುದಕ್ಕೆ ತಿಳಿಸ್ತಾನೆ. ನಂತರ ಬಂದು ರಾಜಸಭೆಯಲ್ಲೂ ಈ ವಿಷಯವನ್ನ ಚರ್ಚಿಸಿ ಅವರೆಲ್ಲರ ಅಭಿಮತವನ್ನು ತೆಗೆದುಕೊಂಡು ನಿರ್ಧಾರವಾದ ಬಳಿಕ ಏನ್ ಮಾಡ್ತಾನೆ, ಇಡೀ ಅಯೋಧ್ಯ ನಗರಕ್ಕೆ ಡಂಗುರವನ್ನು ಸಾರಿಸ್ತಾನೆ. ನಿಮ್ಮ ರಾಜನಾಗಿ ಶ್ರೀರಾಮಚಂದ್ರನಿಗೆ ಯುವರಾಜ ಪಟ್ಟಾಭಿಷೇಕವನ್ನ ಮಾಡ್ತಾ ಇದ್ದೇವೆ ಅಂತ ನಿರ್ಧಾರ ಮಾಡಿ ತಿಳಿಸಿದ್ದಾಗುತ್ತೆ. ಇನ್ನು ಶ್ರೀರಾಮಚಂದ್ರನಿಗೆ ವಿಷಯವನ್ನು ತಿಳಿಸಬೇಕು, ಹಾಗಾಗಿ ಆತನಿಗೆ ಕರೆಯನ್ನ ಕಳುಹಿಸಿಕೊಡ್ತಾರೆ. ಶ್ರೀರಾಮಚಂದ್ರ ತಂದೆಯ ಬಳಿ ಬಂದ ತಕ್ಷಣ ಪ್ರೀತಿ ಗೌರವಗಳಿಂದ ನಮಸ್ಕರಿಸಿ ಕೇಳ್ತಾನೆ. ವಿಷಯವನ್ನೆಲ್ಲ ಅರಿಯುತ್ತಾನೆ ದಶರಥ ಮಹಾರಾಜ. ಹೇಳ್ತಾ, ಬರೀ ನೀನು ರಾಜನಾಗಬೇಕು ನನಗೆ ಸಂತೋಷ ಅಂತ ಹೇಳುವುದಿಲ್ಲ, ಒಬ್ಬ ತಂದೆಯಾಗಿ ತನ್ನ ಜವಾಬ್ದಾರಿಯನ್ನು ಸಹ ತಿಳಿದುಕೊಂಡು ಅವನಿಗೆ ರಾಜಧರ್ಮದ ಬೋಧನೆಯನ್ನು ಮಾಡ್ತಾ, ತಿಳುವಳಿಕೆಯನ್ನು ಹೇಳ್ತಾ, ನೀನು ಯುವರಾಜನಾಗಿ ಪಟ್ಟಾಭಿಷಿಕ್ತನಾಗಬೇಕು ಅಂತ ತಿಳಿಸ್ತಾನೆ. ಅದನ್ನು ಕೇಳಿದಂತಹ ಶ್ರೀರಾಮಚಂದ್ರ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾನೆ ಕೇಳೋಣ. ತಂದೆ ಮಾತಿಗೆ ಮೌನದಿಂದಲೇ ವಂದಿಸುತ್ತ ಸುತ ದೃಢದ ನಡಿಗೆಯಲ್ಲಿ ಅಂದು ಸೇರಿದ ಭಾವ ಶುದ್ಧಿಯ ಮುಂದೆ ಬರಲಿಹ ಪುಷ್ಯಕಾರಿಣು ಹೊಂದುವ ದಿನ ಶುಭದ ಕಾಲವಿದೆಂದು ನಿಶ್ಚಯಗೈದು ದೊರೆ ಕರ್ತವ್ಯ ಮುಖನಾದ ಶ್ರೀರಾಮಚಂದ್ರನಿಗೆ ದಶರಥ ಮಹಾರಾಜ ವಿಷಯವನ್ನ ತಿಳಿಸಿದ್ದಾನೆ. ಕೇಳಿದಂತಹ ಶ್ರೀರಾಮಚಂದ್ರ ಯಾವ ರೀತಿ ಇದ್ದಾನೆ ಅಂತಂದ್ರೆ, ಹರ್ಷೋದ್ಗಾರವನ್ನು ಮಾಡುವುದಿಲ್ಲ, ಸಹಜವಾಗಿ ಅವನಿಗೆ ಸಹಜವಾದಂತಹ ಗುಣ ಗಾಂಭೀರ್ಯ ಏನಿದೆ ಅದರಂತೆಯೇ ಮೌನದಿಂದ ಸಮ್ಮತಿಯನ್ನ ಸೂಚಿಸ್ತಾನೆ ಅಂತ. ದುಃಖಕ್ಕೆ ಅತಿ ಸಂಕಟವನ್ನು ಪಡುವುದಾಗ್ಲಿ ಅಥವಾ ಹರ್ಷದಲ್ಲಿ ಅತ್ಯಂತ ಉದ್ವೇಗಗೊಳ್ಳುವುದಾಗ್ಲಿ ಇದು ಯಾವುದು ಶ್ರೀರಾಮಚಂದ್ರನ ಸ್ವಭಾವವಲ್ಲ. ಅಂತಹ ಶೀಲ ಸಂಪನ್ನ, ಸದ್ವೃತ್ತಿ, ಸಾತ್ವಿಕ ಗುಣ ಸಂಪನ್ನನು ಶ್ರೀರಾಮಚಂದ್ರ. ಹಾಗಾಗಿ ಮೌನದಿಂದ ವಂದಿಸುತ್ತಾ ದೃಢದ ನಡಿಗೆಯಲ್ಲಿ ಅವನು ಅರಮನೆಯನ್ನ ಸೇರ್ತಾನೆ ಅಂತ ಹೇಳ್ತಾರೆ. ಆತ್ಮವಿಶ್ವಾಸವಿದೆ ಯಾರಿಗೆ ಅಂತ ಅಂದ್ರೆ ಶ್ರೀರಾಮಚಂದ್ರನಿಗೆ. ತನಗೆ ಯುವರಾಜನಾಗಿ ಪಟ್ಟಾಭಿಷೇಕವಾದರೆ ರಾಜ್ಯ ಯಾವ ರೀತಿ ನಡೆಸಬೇಕು ಅನ್ನುವುದರ ಜವಾಬ್ದಾರಿ ಇದೆ ಎನ್ನುವ ಅರಿವಿದೆ, ಆತ್ಮವಿಶ್ವಾಸವಿರೋದ್ರಿಂದ ದೃಢದ ಹೆಜ್ಜೆಯನ್ನ ಇಡ್ತಾ ಭಾವಶುದ್ಧಿಯಲ್ಲಿ ಯಾವುದೇ ರೀತಿಯ ಅತಿಯಾದ ಉತ್ಸಾಹ, ಯಾವುದು ಅಹಂಕಾರ ಗರ್ವಿಯಾಗಿ ಆತ ಶುದ್ಧವಾಗಿ ಸಂತೋಷದಿಂದ ಅರಮನೆಯನ್ನ ಸೇರ್ತಾನೆ.
ನೀನು ರಾಜನಾಗಬೇಕು ಅಂದ ತಕ್ಷಣ ಸಂತೋಷದಿಂದಲೇ ಅವನು ಹೋಗಿ ತನ್ನ ಪತ್ನಿ, ತನ್ನ ತಾಯಿ ಎಲ್ಲರಿಗೂ ವಿಷಯವನ್ನು ತಿಳಿಸೋದಕ್ಕೆ ಉತ್ಸುಕನಾಗ್ತಾನೆ. ಯಾವತ್ತು ಈ ಕಾರ್ಯ ಪಟ್ಟಾಭಿಷೇಕ ಅಂತ ಅಂದ್ರೆ ನಾಳೆಯ ದಿನ ಪುಷ್ಯ ನಕ್ಷತ್ರ ಬರುವಂತಹ ನಾಳೆಯ ಒಳ್ಳೆಯ ಅಭಿಜಿನ್ ಮುಹೂರ್ತದಲ್ಲಿ ನಿನಗೆ ಪಟ್ಟಾಭಿಷೇಕವಾಗಲಿದೆ ಅಂತ ದಶರಥ ಮಹಾರಾಜ ತಿಳಿಸಿ, ಅವನು ಸಹ ದಶರಥ ಮಹಾರಾಜ ಮತ್ತೆ ಮುಂದಿನ ಸಿದ್ಧತೆಗಳಿಗೆ ತೆರಳುತ್ತಾನೆ. ಇನ್ನು ಎಲ್ಲ ಸಿದ್ಧತೆಗಳು ಆಗಬೇಕಾಗಿದೆ. ಎಲ್ಲರಿಗೂ ಕರೆಗಳನ್ನು ಕಳಿಸಬೇಕು. ನಮ್ಮ ರಾಜ್ಯದ ಪಟ್ಟಾಭಿಷೇಕವಾಗ್ತಾ ಇದೆ, ಶ್ರೀರಾಮಚಂದ್ರನಿಗೆ ಯುವರಾಜ ಪಟ್ಟಾಭಿಷೇಕ ಅಂತ ಎಲ್ಲರಿಗೂ ಕರೆಯೋಲೆಯನ್ನ ಕಳಿಸ್ತಾನೆ ದಶರಥ ಮಹಾರಾಜ. ಇಬ್ಬರಿಗೆ ಕಳಿಸೋದಿಲ್ಲ. ಯಾರಿಗೆ ಅಂದ್ರೆ ಜನಕ ಕೇಕೆಯ ರಾಜನಿಗೆ ಕಳಿಸೋದಿಲ್ಲ ಅಂತ ಕವಿಗಳು ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ದಶರಥ ಮಹಾರಾಜ ಕೈಕೇಯಿಯನ್ನ ವಿವಾಹವಾಗುವ ಸಂದರ್ಭದಲ್ಲಿ ಕೈಕೇಯಿಯ ತಂದೆಗೆ ಒಂದು ಮಾತನ್ನ ಕೊಟ್ಟಿರ್ತಾನೆ. ಆ ಸಂದರ್ಭದಲ್ಲಿ ಕೇಕೆಯ ರಾಜ ಕೇಳ್ತಾನೆ, ನನ್ನ ಮಗಳ ಮಕ್ಕಳು ಮಾತ್ರ ರಾಜ್ಯವನ್ನ ಆಳ್ಬೇಕು, ನನ್ನ ಮಗಳ ಮಗನೇ ರಾಜ್ಯವನ್ನ ಆಳ್ಬೇಕು ಅಂತ. ಆಗ ದಶರಥ ಮಹಾರಾಜನಿಗೆ ಯಾವ ಪುತ್ರ ಪ್ರಾಪ್ತಿಯೂ ಆಗಿರುವುದಿಲ್ಲ. ಆದ್ರಿಂದ ದಶರಥ ಮಹಾರಾಜ, ಹೌದು, ಈಗ ನನಗೆ ಕೈಕೇಯಿಯಿಂದಲೇ ಸಂತಾನ ಪ್ರಾಪ್ತಿಯಾಗಬೇಕು, ಖಂಡಿತವಾಗಿಯೂ ನಿಮ್ಮ ಮೊಮ್ಮಗನೇ ರಾಜ್ಯವನ್ನ ಆಳ್ತಾನೆ ಅಂತ ಮಾತನ್ನ ಕೊಟ್ಟು ಬಿಟ್ಟಿರ್ತಾನೆ. ಹಾಗಾಗಿಯೇ ಭಾರತ ನಿಲ್ಲದ ಸಂದರ್ಭದಲ್ಲಿ ಕೇಕೆಯ ರಾಜನಿಗೂ ವಿಷಯವನ್ನ ತಿಳಿಸದೆ ಈ ಪಟ್ಟಾಭಿಷೇಕ ನಡೆದು ಹೋಗಿಬಿಡಬೇಕು ಅನ್ನುವಂತಹ ಆತುರ ಯಾರಿಗೆ? ದಶರಥ ಮಹಾರಾಜನಿಗೆ ಇದ್ದಿತ್ತು. ರಾಮನನ್ನ ಕರೆದು ಹೇಳುವಾಗ ಮೂಲದಲ್ಲಿ ಭಾರತ ನಿಲ್ಲದಂತಹ ಸಮಯ ಇದು, ಯಾವಾಗ ಯಾರಿಗೆ ಯಾವ ಮನಸ್ಸು ಬರುತ್ತೆ ಅಂತ ಹೇಳೋದಕ್ಕಾಗುವುದಿಲ್ಲ. ಹಾಗಾಗಿ ರಾಮ ಭಾರತ ಬರುವುದರೊಳಗಾಗಿ ನಾವು ಪಟ್ಟಾಭಿಷೇಕವನ್ನ ಮಾಡಿಬಿಡೋಣ ಅಂತಲೂ ಹೇಳುವಂತಹ ಮಾತಿದೆ. ಅದೇ ಧ್ವನಿಯನ್ನ ಇಲ್ಲೂ ಸಹ ನಮ್ಮ ಕವಿಗಳು ಕೊಡ್ತಾ ಇರುವಂಥದ್ದು. ಇನ್ನು ಜನಕ ಮಹಾರಾಜನಿಗೆ ಏಕೆ ಈ ಕರೆಯೋಲೆಯನ್ನ ಕೊಡಲಿಲ್ಲ ಅಂದ್ರೆ, ಜನಕ ಮಹಾರಾಜ ಬಹಳ ಧರ್ಮಜ್ಞರು. ಅವರು ಏನಾದ್ರೂ ತನ್ನ ಅಳಿಯನ ಯುವರಾಜ ಪಟ್ಟಾಭಿಷೇಕವನ್ನ ನೋಡೋದಕ್ಕೆ ಬಂದು ಬಿಟ್ಟಿದ್ರೆ, ನೀವು ಮಾತನ್ನ ಕೊಟ್ಟಿದ್ದೀರಾ ಕೇಕೆಯ ರಾಜನಿಗೆ, ಹಾಗಾಗಿ ನನ್ನ ಅಳಿಯನಿಗೆ ಯೋಗ್ಯತೆ ಇಲ್ಲ, ಭರತನೇ ನಿಮ್ಮ ಮಾತನ್ನು ನಡೆಸಿಕೊಡ್ಬೇಕು, ಹಾಗಾಗಿ ಭರತನೇ ಯುವರಾಜನಾಗಬೇಕು ಅಂತ ಹೇಳ್ಬಿಡ್ತಾರೆ ಅನ್ನುವಂಥ ಭಯದಿಂದ ಜನಕನನ್ನು ಕರೆದಿರುವುದಿಲ್ಲ. ಇದು ದಶರಥ ಮಹಾರಾಜ ಅಂತರಂಗದಿಂದ ಬಹಳ ಒಳ್ಳೆಯ ವ್ಯಕ್ತಿ, ಆದ್ರೂ ಒಂದು ನ್ಯೂನ್ಯತೆ ಅಂತ ಹೇಳ್ಬಿಡ್ಬೋದು. ಮಾತನ್ನು ಕೊಡುವುದು ನಂತರ ನಡೆಸುವುದಕ್ಕೆ ಸಾಧ್ಯವಾಗದೆ ಬಹಳವಾಗಿ ಸಂಕಟವನ್ನ ಪಡುವಂಥದ್ದು. ಅದರಿಂದ ಉಳಿದ ಎಲ್ಲ ಕುಟುಂಬ ಸದಸ್ಯರನ್ನು ಸಂದಿಗ್ಧವಾದ ಪರಿಸ್ಥಿತಿಗೆ ಸಿಲುಕಿಸಿಬಿಡುವಂಥದ್ದು ದಶರಥ ಮಹಾರಾಜನ ಒಂದು ನಡವಳಿಕೆ. ಯಾವ ರೀತಿ ಅಂದ್ರೆ, ವಿಶ್ವಾಮಿತ್ರರು ಬಂದಾಗಲೂ ಸಹ ನಿಮಗೆ ಏನು ಬೇಕು ಎಲ್ಲವನ್ನ ಕೊಡ್ತೀನಿ, ನಾನು ನಿಮಗೆ ಕಿರೀಟ, ವೈಭವ ಎಲ್ಲವನ್ನೂ ಕೊಡ್ತೀನಿ ನಿಮಗೆ ಅಂತ ಹೇಳಿ ಮಾತನ್ನ ಕೊಡ್ತಾನೆ. ತಕ್ಷಣ ವಿಶ್ವಾಮಿತ್ರರು, ನನಗೆ ಏನು ಬೇಡಪ್ಪ, ನಿನ್ನ ಮಕ್ಕಳಾದ ರಾಮ ಲಕ್ಷ್ಮಣರನ್ನ ನನ್ನ ಯಾವ ರಕ್ಷಣೆಗೆ ಕಳುಹಿಸಿಕೊಡು ಅಂದ ತಕ್ಷಣ, ಅಯ್ಯೋ ಇಲ್ಲ, ನನ್ನ ಮಕ್ಕಳನ್ನ ಬಿಟ್ಟು ನನಗಿರುವುದಕ್ಕೆ ಸಾಧ್ಯವಿಲ್ಲ, ಅವರಿಂದ ಚಿಕ್ಕವರು, ನಾನು ಕಳಿಸೋದಿಲ್ಲ. ಆಗಲೇ ಮಾತನ್ನ ಕೊಡೋದು, ತಕ್ಷಣದಲ್ಲಿ ಅದನ್ನು ಮುರಿದು ಬಿಡೋದು. ಈ ರೀತಿಯ ಒಂದು ನಡವಳಿಕೆ ದಶರಥ ಮಹಾರಾಜನಲ್ಲಿ ಇದ್ದಿದೆ. ಹಾಗಾಗಿ ಈಗಲೂ ಅದೇ ರೀತಿ ಜನಕ ಕೇಕೆಯ ರಾಜನಿಗೆ ಕರೆಯೋಲೆಯನ್ನ ಕೊಡದೆ ಪಟ್ಟಾಭಿಷೇಕವನ್ನ ಮಾಡುವುದಕ್ಕೆ ಸನ್ನದ್ಧನಾಗಿದ್ದಾನೆ. ಈ ಯುವರಾಜ ಪಟ್ಟಾಭಿಷೇಕಕ್ಕಾಗಿ ಶ್ರೀರಾಮಚಂದ್ರ ಇತ್ತ ಉಪವಾಸ ವ್ರತಗಳನ್ನ ಕೈಗೊಂಡಿದ್ದಾನೆ, ಪತ್ನಿ ಸೀತೆಗೆ ಸಮೇತನಾಗಿ. ಇನ್ನು ನಗರಕ್ಕೆಲ್ಲಾ ಡಂಗುರವನ್ನು ಸಾರಿಸಿ ವಿಷಯವನ್ನು ತಿಳಿಸಿದ್ದಾಗಿದೆ ಅಲ್ವಾ. ರಾಮನಂದ್ರೆ ಎಲ್ಲರಿಗೂ ಬಹಳ ಪ್ರೀತಿ, ಪ್ರಜಾಶ್ಚಾಪ್ಯನು ರಂಜತೆ, ಅವರಿಗೆ ಬಹಳ ಅನುರಾಗ ಶ್ರೀರಾಮಚಂದ್ರ ಅಂದ್ರೆ. ಹಾಗಾಗಿ ಯಾವ ರೀತಿ ಸಿದ್ಧತೆ ಅಂದ್ರೆ, ಎಲ್ಲೆಡೆ ಸಂಭ್ರಮ ಸಡಗರದ ವಾತಾವರಣವಿದೆ. ತಳಿರು ತೋರಣಗಳಿಂದ ರಂಗವಲ್ಲಿಗಳಿಂದ ಇಡೀ ಅಯೋಧ್ಯೆಯ ಬೀದಿ ಶೃಂಗಾರಗೊಂಡಿದೆಯಂತೆ. ಮಂಗಳವಾದ್ಯ ಎಲ್ಲೆಡೆ ಕೇಳಿಸ್ತಾ ಇದೆ, ಜಯ ಘೋಷಗಳು, ಜಯ ಜಯ ರಾಮ, ಜಯ ರಘುರಾಮ ಅಂತ ಎಲ್ಲೆಡೆ ಜಯ ಘೋಷಗಳು ಕೇಳಿಸ್ತಾ ಇದೆಯಂತೆ. ಇನ್ನು ಪೌರರಂತೂ ಅನೇಕ ಮಾಲೆಗಳಿಂದ ಅಲಂಕೃತವಾದ ಧ್ವಜಗಳನ್ನ ಹಿಡಿದು ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಇನ್ನು ನಮ್ಮ ಪ್ರೀತಿ ಪಾತ್ರನಾದಂತಹ, ನಮ್ಮ ಪ್ರಾಣದಷ್ಟು ಪ್ರೀತಿಯಿಂದ ಹೊಂದಿರುವಂತಹ ಶ್ರೀರಾಮಚಂದ್ರ ನಮ್ಮ ರಾಜನಾಗ್ತಾನೆ, ಅವನಿಗೆ ಪಟ್ಟಾಭಿಷೇಕವಾಗ್ತಾ ಇದೆ ಅಂತ. ಇಷ್ಟೆಲ್ಲಾ ಸಡಗರ ಸಂಭ್ರಮವಿರುವಂತಹ ಆ ವಾತಾವರಣವನ್ನ ಒಬ್ಬಳು ನೋಡ್ತಾಳೆ, ಮಂಥರೆ. ಉಪ್ಪರಿಗೆಯ ಮೇಲೆ ಹತ್ತಿಸ್ತಾಳಂತೆ. ಅಲ್ಲಿಂದ ನೋಡ್ತಾಳೆ, ಇದೇನಿದು ಅಯೋಧ್ಯೆಯಲ್ಲಿ ಇಷ್ಟು ಸಡಗರ ಸಂಭ್ರಮ, ಏನಕ್ಕಿರಬಹುದು ಅಂತ ಯೋಚನೆಯನ್ನ ಮಾಡಿ ಪಕ್ಕದಲ್ಲಿದ್ದ ಮತ್ತೊಬ್ಬಳನ್ನ ವಿಚಾರಿಸ್ತಾಳಂತೆ. ವಿಚಾರಿಸಿದಾಗ ಅವಳು ಸಹಜ ಸಂಭ್ರಮದಿಂದ ಹೇಳ್ತಾಳೆ, ರಾಮ ಬಹಳ ವಿವೇಚನೆಯಿಂದ ಇದ್ದಾನಲ್ಲ, ಸದ್ಗುಣ ಸಂಪನ್ನನಾಗಿದ್ದಾನಲ್ಲ, ಅವನಿಗೆ ರಘುಕುಲೋತ್ತಮನಾದ ರಾಮಚಂದ್ರನಿಗೆ ಯುವರಾಜ ಪಟ್ಟಾಭಿಷೇಕವನ್ನ ಘೋಷಣೆ ಮಾಡಿದ್ದಾರೆ ನಮ್ಮ ರಾಜರು. ಕೇಳಿದ ತಕ್ಷಣ ಮೈಯೆಲ್ಲ ಬದಂತೆ ಆಗ್ತಾ ಇದೆ. ಯಾರಿಗೆ? ಮಂಥರಿಗೆ. ರಾಮ ರಾಜನಾಗಿ ಬಿಟ್ರೆ ಆ ಕೌಸಲ್ಯ ರಾಜಮಾತೆ ಆಗ್ತಾಳೆ. ಕೌಸಲ್ಯ ರಾಜಮಾತೆ ಆದ್ರು ಅಂತ ಅಂದ್ರೆ ನನ್ನ ಸ್ವಾಮಿಯಾದ ಕೈಕೇಯಿಯ ಕಥೆ ಏನೋ.
ಕೈಕೇಯಿಗೆ ಏನು ಇಲ್ಲ ಅಂದ ಮೇಲೆ ನನ್ನ ಕಥೆ ಏನು? ಇದು ಅವಳ ಸ್ವಾರ್ಥದಿಂದ ದಡ ದಡ ದಡನೆ ಬರ್ತಾಳೆ. ಯಾರನ್ನ ಎಬ್ಬಿಸಬೇಕು? ಕೈಕೇಯಿನ ಬಡಿದೆಬ್ಬಿಸಬೇಕು. ಅವಳಿಗೆ ವಿಷಯವೇ ಗೊತ್ತಿಲ್ಲ, ಗಾಢವಾದ ನಿದ್ರೆಯಲ್ಲಿ ಮುಳುಗಿ ಹೋಗಿದ್ದಾಳೆ. ಎಬ್ಬಿಸಬೇಕು ಅಂತ ಉತ್ತಿಷ್ಠ ಮೂಲೆ ಅಂತ ಹೇಳ್ತಾ ಇದ್ದಾಳೆ. ನಡೆದು ಸರಸರ ನಾಳೆ ಚಿಂತೆಯ ಗೊಡವೆ ಇಲ್ಲದೆ ಬಹಳ ನಿಶ್ಚಿಂತೆಯಲ್ಲಿ ಮಲಗಿದ ಒಡಲಿಯ ಕಾಣುತ್ತ ನೀಳ ನಿಟ್ಟು ಸುರಿಟ್ಟು ಸಿಟ್ಟಿನಲ್ಲಿ ಏಳು ಏಳೆ ಒಡತಿರಿ ನಿನ್ನಯ ಬಾಳು ಹಾಡಿನ ಸಮಯ ಬಂದಿದೆ ಕೇಳಲಿದ್ದೆ ಇದು ಏಳು. ಬಹಳ ಸೊಗಸಾಗಿ ಹಾಡಿದ್ದಾರೆ. ಯಾವ ರೀತಿ ಮಂತ್ರ ಎಬ್ಬಿಸ್ತಾ ಇದ್ದಾಳೆ ನೋಡಿ ತನ್ನ ಸ್ವಾಮಿಯಾದ ಕೈಕೇಯಿಯನ್ನ. ಗೂನು ಬೆನ್ನಿನವಳು ಮಂಥರೆ ಕೋಲನ್ನ ಮುರುತ್ತ ಸರ 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 ಸರನೆ ಬಂದಿದ್ದಾಳೆ. ಅವಳ ಆ ಕುತಂತ್ರ ಸ್ವಭಾವಕ್ಕೆ ತಕ್ಕದಾದಂತಹ ರೂಪವನ್ನ ಚಿತ್ರಿಸಿಕೊಟ್ಟಿರುವಂತಹವರು ವಾಲ್ಮೀಕಿಗಳು. ಅದೇ ರೀತಿ ದಡ ದಡ ಬಂದಂತಹವಳು ಉತ್ತಿಷ್ಠ ಮೂಡೆ ಅಂತ ಹೇಳುವಂಥದ್ದು. ಏಳು ಎದ್ದೇಳು ಅಂತ ಹೇಳ್ತಾ ಇದ್ದಾಳೆ. ನಾಳೆ ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅನ್ನುವ ಗೊಡವೆ ಯೋಚನೆಯು ಸ್ವಲ್ಪವೂ ಇಲ್ಲದೆ ಮಲಗಿಕೊಂಡಿದ್ದೀಯಲ್ಲ ಅಂತ ಅವಳನ್ನ ನೋಡ್ತಾಳೆ. ನಿಶ್ಚಿಂತಳಾಗಿ ಮಲಗಿದ್ದಾಳೆ ಕೈಕೇಯಿ. ನೀಳವಾದ ಒಂದು ನಿಟ್ಟುಸಿರನ್ನ ಬಿಡ್ತಾಳೆ. ನಂತರ ಏಳು, ನಿನ್ನ ಬಾಳು ಸರ್ವನಾಶವಾಗ್ತಾ ಇದೆ. ಏನಾಗ್ತಿದೆ ಅನ್ನುವ ಅರಿವೇ ಇಲ್ಲ, ಸರ್ವನಾಶ. ಈಗೇನಾದ್ರೂ ನೀನು ಇದನ್ನ ಒಂದು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದೆ ಅಂತ ಅಂದ್ರೆ ನಿನ್ನ ಜೀವನವೇ ನಾಶವಾಗಿ ಹೋಗುತ್ತೆ. ಏಳು ಏಳು ಅಂತ ಎಬ್ಬಿಸಿದ್ದಾಳೆ. ಈ ಮಂಥರೆ ಯಾರು ಅಂತ ಅಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂತದ್ದು ಜ್ಞಾತಿದಾಸಿ ಅಂತ. ಇಲ್ಲೂ ಕವಿಗಳು ಹಳೆಯ ಸಲುಗೆಯನ್ನ ಬಳಸಲು ಅಂತ ಹೇಳ್ತಾರೆ. ಅಂದ್ರೆ ಈ ಮಂಥರೆ ಮತ್ತಾರು ಅಲ್ಲ, ಕೇಕೆಯ ರಾಜ್ಯದಿಂದ ಬರುವಾಗಲೇ ಜೊತೆಗೆ ಕರೆದುಕೊಂಡು ಬಂದಂತಹ ಒಬ್ಬಳು ದಾಸಿ, ದಾಯಾದಿ ಸಂಬಂಧಿ. ಅದಕ್ಕೆ ಇಷ್ಟು ಸುಲಭವಾಗಿ ರಾಜಕೀಯದಲ್ಲಿ ಅವಳ ಎಲ್ಲ ವೈಯಕ್ತಿಕ ವಿಚಾರಗಳನ್ನು ಮೂಗು ತೋರಿಸೋದಕ್ಕೆ ಅವಳಿಗೆ ಸಾಧ್ಯವಾಗುವಂಥದ್ದು. ಇಲ್ಲಿ ಮತ್ತೊಂದು ತಪ್ಪಾಗೋಗಿದೆ. ಇದರಲ್ಲಿ ಸೊಗಸಾಗಿ ರಾಮಾಯಣದಲ್ಲಿ ಕೌಟುಂಬಿಕ ಚಿತ್ರಣವನ್ನು ಕೊಡ್ತಾ ಇದ್ದಾರೆ ಅವರು. ದಶರಥ ಮಹಾರಾಜ ರಾಜವಲಯದ ಅಭಿಮತವನ್ನ ಕೇಳ್ದ, ಗುರುಗಳ ಅಭಿಮತವನ್ನ ಕೇಳ್ದ, ರಾಮನಿಗೂ ತಿಳಿಸಿದ ನಿರ್ಧಾರವನ್ನ. ರಾಮನ ಮುಖಾಂತರ ಸೀತೆ ಕೌಸಲ್ಯ ಎಲ್ಲರಿಗೂ ವಿಚಾರ ತಿಳಿದಿದ್ರೂ ಸಹ ಕೈಕೇಯಿಗೆ ದಶರಥ ಮಹಾರಾಜನ ವಿಷಯವನ್ನ ತಿಳಿಸಲೇ ಇಲ್ಲ. ಮಾರನೆಯ ದಿನವೇ ಪಟ್ಟಾಭಿಷೇಕ. ಕಿರಿಯ ರಾಣಿಯಾದ ಕೈಕೇಯಿಗೆ ವಿಷಯವೇ ಗೊತ್ತಿಲ್ಲ. ಒಂದು ಮನೆಯಲ್ಲಿ ಯಾವುದೇ ವಿಷಯವಾಗಲಿ ಯಾರಿಂದ ತಿಳಿಯುತ್ತೆ ಅನ್ನೋದು ಬಹಳ ಮುಖ್ಯ. ಇನ್ನು ಬೇರೆಯವರಿಂದ ತಿಳಿದರೂ ಪರವಾಗಿಲ್ಲ, ಆದ್ರೆ ಯಾವ ರೀತಿ ಹೇಳ್ತಾರೆ, ಅವರ ಆದರ್ಶ, ಅವರ ಸ್ವಭಾವ ಎಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ನೇರವಾಗಿ ವಿಷಯಗಳು ಕುಟುಂಬದಲ್ಲಿ ತಲುಪಿಬಿಡ್ಬೇಕು. ಆ ತಪ್ಪು ಇಲ್ಲಿ ನಡೆದು ಹೋಗಿರೋದ್ರ ಪರಿಣಾಮ ಏನಾಗ್ತಾ ಇದೆ ಅಂತ ಅಂದ್ರೆ, ಇವಳು ಬಹಳ ಕುತಂತ್ರ ಬುದ್ಧಿಯಿಂದ ಹೇಳ್ತಾ ಇದ್ದಾಳೆ, ಹಕ್ಕು ನಿನ್ನದು, ನಿನ್ನ ಹಕ್ಕನ್ನ ನೀನು ಕಳೆದುಕೊಳ್ತಾ ಇದೀಯಾ. ಭರತನ ಹಕ್ಕು ರಾಜನಾಗುವಂಥದ್ದು, ಆ ರಾಮನಿಗೆ ಬಿಟ್ಟು ಕೊಟ್ಟರೆ ಕೌಸಲ್ಯನು ಮೆರೆಯುತ್ತಾಳೆ ಅಂತ. ಎದ್ದು ಕೂತಿದ್ದಾಳೆ. ಏನು ಮಾತನಾಡ್ತಾ ಇದೀಯ, ವಿಷಯ ಏನು ಅಂತ ಹೇಳು ಅಂತ ಕೇಳ್ತಾಳೆ ಕೈಕೇಯಿ. ವಿಷಯ ತಿಳಿದ ತಕ್ಷಣ ಬಹಳ ಸಂತೋಷ ಪಡ್ತಾಳೆ. ರಾಮ ತಾನೆ, ರಾಮನಿಗೂ ಭರತನಿಗೂ ನನಗೆ ಯಾವ ಭೇದವೂ ಇಲ್ಲಮ್ಮ. ನನ್ನ ಮಗ ರಾಮ ನಿಜವಾಗಲೂ ವಿವೇಕಿ, ಶೀಲ ಸಂಪನ್ನನಾಗಿರುವಂಥವನು, ಯೋಗ್ಯತೆ ಇದೆ ಅವನಿಗೆ, ಒಳ್ಳೆಯವನು. ಹಾಗಾಗಿ ಅವನು ರಾಜನಾದ್ರೆ ನನಗೆ ಯಾವ ಅಭ್ಯಂತರವೂ ಇಲ್ಲ. ಇಂಥ ವಿಷಯವನ್ನ ಯಾಕೆ ಈ ರೀತಿ ದಡಬಡನೆ ಹೇಳ್ತಾ ಇದೆಯಾ, ಏನಾಯ್ತು, ಎಷ್ಟು ಒಳ್ಳೆಯ ವಿಚಾರವನ್ನ ಹೇಳಿದ್ದೀಯಲ್ಲ ಅಂತ ಏನ್ ಮಾಡ್ತಾ ಇದ್ದಾಳೆ ಕೈಕೇಯಿ ಅಂದರೆ, ತನ್ನಯ ಕರಿಯ ಮುತ್ತಿನ ಕೊರಳ ಹಾರವ ಸನಿಹ ಕರೆಯುತ್ತಂದೆ ಮಂಥರೆ ತಲೆಯತ ಕೊಡಲಿ ಮುನಿದು ಜರಿದಳು ಕೇಳು ಬಾಲಕ್ಕೆ ವಿನಯ ಬೆರೆಯುವ ಮಂದ ಭಾಗ್ಯಳೆ ಶನಿಯ ಹೆಗಲಲ್ಲಿರಿಸಿ ಸಂತಸ ಪಡುವ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಆದ ತಕ್ಷಣ ಬಹಳ ಸಂತೋಷದಿಂದ ತನ್ನ ಕೊರಳಿನಲ್ಲಿ ಇದ್ದಂತಹ ಅಮೂಲ್ಯವಾದ ಸಮೃದ್ಧವಾದಂತಹ ಮುತ್ತಿನ ಹಾರವನ್ನ ತಕ್ಷಣವೇ ಆ ಗೂನಿಗೆ, ಆ ಮಂಥರೆಗೆ ತೆಗೆದುಕೊಡ್ತಾ ಇದ್ದಾಳೆ. ಇದನ್ನ ನೋಡಿದ್ರು
ಸೌಜನ್ಯದಿಂದ ಇದುವರೆಗೂ ವರ್ತಿಸ್ತಾ ಇರುವಂತಹವಳು ಕೈಕೇಯಿ. ಆದ್ರೆ ಕುತಂತ್ರ ಸ್ವಭಾವದವಳು, ಚತುರೆ ಆದಂತಹವಳು. ಅವಳು ಏನ್ ಮಾಡ್ತಾಳೆ, ಕೋಪದಿಂದಲೇ ಹೇಳ್ತಾಳೆ, ಮಂಥರೆ ಮುನಿದು ಜರಿತಾಳೆ, ಕೇಳ ಕಾಲಕ್ಕೆ ಏನು ವಿನಿಯಾಮ, ಇದು ಬಹಳ ವಿಪರೀತ. ನೀನ್ ಆಡ್ತಾ ಇರುವ ಈ ಆಟಕ್ಕೆ ನನಗೆ ನಗು ಬರ್ತಾ ಇದೆ. ಎಂತಹ ಆಪತ್ತಿನಲ್ಲಿ ನೀನಿದ್ಯಾ ಅನ್ನೋದ್ರ ಅರಿವೇ ಇಲ್ಲ. ಕೇಳ ಕಾಲಕ್ಕೆ ಈ ರೀತಿ ಆಡ್ತಾ ಇದೆಯಲ್ಲ, ಮಂದ ಭಾಗ್ಯಳು. ಎಂತಹ ನತದೃಷ್ಟರು ನೀನು, ನಿನಗೆ ಗೊತ್ತಿಲ್ಲ. ನೀನೇ ನನ್ನ ರನ್ನ, ನೀನೇ ನನ್ನ ಚಿನ್ನ ಅಂತ ಸದಾ ಕಾಲ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸ್ತಾ ಇದ್ನಲ್ಲ ದಶರಥ ಮಹಾರಾಜ, ವಂಚನೆಯನ್ನು ಮಾಡ್ತಾ ಇದ್ದಾನೆ, ಮೋಸಗಾರ ಅವನು. ಆ ಕೌಸಲ್ಯ ಮಗನಿಗೆ ಪಟ್ಟವನ್ನ ಕಟ್ಟಿ ನಿನ್ನನ್ನ ಮೂಲೆ ಗುಂಪು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾನೆ. ಬಹಳ ಅದೃಷ್ಟವಂತೆ ಅಂತ ಅಂದ್ಕೊಂಡಿದ್ದೀಯಲ್ಲ, ನೀನ್ ಅದೃಷ್ಟವಂತೆ ಅಲ್ಲ. ಬೇಸಿಗೆಯಲ್ಲಿ ಹೇಗೆ ಪ್ರವಾಹ ಬತ್ತಿ ಹೋಗುತ್ತೋ ಆ ರೀತಿ ಬತ್ತಿ ಹೋಗ್ತಾ ಇದೆ ನಿನ್ನ ಸೌಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಈ ಮಂಥರೆಗೆ ಒಬ್ಬಳಿಗೆ ಏನೋ ಕೈಕೇಯಿಯ ದುರ್ದೈವದ ಬಗ್ಗೆ ಚಿಂತೆ ಇರುವಂತದ್ದು, ಅವಳೊಬ್ಬಳೇ ಕೈಕೇಯಿಯ ಹಿತೈಷಿ ಎನ್ನುವಂತೆ ಮಾತು. ವಾಕ್ಯ ವಿಷಾದದೆ ಎನ್ನುವ ಪದವನ್ನ ಬಳಸ್ತಾರೆ ವಾಲ್ಮೀಕಿಗಳು. ಆ ರೀತಿ ಚತುರ ಬುದ್ಧಿಯಿಂದ ವಿಧ ವಿಧವಾಗಿ ಅವಳ ಮನಸ್ಸಿನಲ್ಲಿ ವಿಷವನ್ನು ತುಂಬಿಸೋದಕ್ಕೆ ಪ್ರಾರಂಭಿಸ್ತಾಳೆ. ಆಗ ಒಮ್ಮೆ ಹೇಳ್ತಾಳೆ ಕೈಕೇಯಿ, ಮುದುಕಿ ಏನ್ ಮಾತನಾಡ್ತಾ ಇದ್ದೀಮ್ಮ, ನಿಲ್ಸು, ಸಾಕು ಸಾಕು, ಇಂಥ ವಿಚಾರವನ್ನ ಹೇಳ್ಬೇಡ. ಮತ್ತೆ ಹೇಳ್ತಾಳೆ, ನೀನು ತೊಡೆ ಮೇಲೆ ಕೂರಿಸ್ಕೊಂಡು ಯಾವುದು ಆ ಮರಿ ಸರ್ಪವಿತ್ತೋ ಅದಕ್ಕೆ ಹಾಲು ಉಣಿಸಿ ಬೆಳೆಸಿದೆ. ಆದ್ರೆ ಆ ದಶರಥ ಮಹಾರಾಜ ತನ್ನ ನಿಜವಾದ ಬಣ್ಣವನ್ನ ಈಗ ಬಯಲು ಮಾಡ್ತಾ ಇದ್ದಾನೆ. ನಿನ್ನನ್ನ ಬಿಟ್ಟು ನಿನ್ನ ಮಗ ಇಲ್ಲದ ಸಮಯದಲ್ಲಿ, ಇಲ್ಲಿ ಬಹಳ ಮುಖ್ಯ ನೋಡಿ, ಭರತನಿಲ್ಲದ ಸಮಯದಲ್ಲೇ ನಿನಗೂ ತಿಳಿಸದೆ ಪಟ್ಟಾಭಿಷೇಕವನ್ನ ಘೋಷಣೆ ಮಾಡಿದ್ದಾನೆ. ಆಗಲೇ ನೋಡಿದೆ ಕೌಸಲ್ಯೆ, ರಾಮ 100 ಕಾಲ ರಾಜ್ಯವಾಡಲಿ ಅಂತ ಹೇಳಿ ಎಷ್ಟೋ ದಾನ ಧರ್ಮಗಳನ್ನ ಮಾಡ್ತಾ ಇದ್ದಾಳೆ. ನೀನು ನತದೃಷ್ಟಳು, ಎಂತಹ ಭಾಗ್ಯವೇ ಇಲ್ಲ, ಭಾಗ್ಯಹೀನಳು ನೀನು, ನಿನಗೆ ಗೊತ್ತಾಗ್ತಾ ಇಲ್ಲ ಅಂತ ಪರಿಪರಿಯಾಗಿ ವರ್ಣನೆಯನ್ನ ಮಾಡ್ತಾಳೆ. ಮತ್ತೊಂದು ಮಾತನ್ನ ಹೇಳ್ತಾಳೆ, ಮನದಟ್ಟು ಮಾಡಬೇಕಲ್ಲ ಮತ್ತಷ್ಟು. ಕೌಸಲ್ಯ ಏನಾದರೂ ರಾಜಮಾತೆಯಾಗಿ ಹೋದಳು ಅಂತ ಇಟ್ಕೋ, ನೀನು ಅವಳ ದಾಸಿಯಾಗಿ ಹೋಗ್ತೀಯ, ಅವಳು ಹೇಳಿದಂತೆ ನೀನು ಕೇಳ್ಬೇಕಾಗತ್ತೆ. ನಿನ್ ಕಥೆಯೇ ಅದಾದ್ರೆ ನನ್ನ ಕಥೆ ಏನಮ್ಮ, ಸ್ವಲ್ಪವಾಗಿ ಯೋಚನೆ ಮಾಡು, ಉಪೇಕ್ಷೆ ಮಾಡಬೇಡ. ರಾಮ ರಾಜನಾದ ಅಂತ ಅಂದ್ರೆ ರಾಮನ ಮುಂದೆ ಭರತನಿಗೆ ಆ ಯೋಗ್ಯತೆ ಇದೆ ಎನ್ನುವುದು ರಾಮನಿಗೆ ಗೊತ್ತು. ಹಾಗಾಗಿ ಸದಾ ಕಾಲ ರಾಮನಿಗೆ ಭರತನ ಮೇಲೆ ಭಯ ಅವನು ಭಯವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಏನ್ ಮಾಡ್ತಾನೆ, ಭರತನನ್ನೇ ನಾಶ ಮಾಡಿಬಿಡ್ತಾನೆ. ಭರತ ನಾಶವಾದರೆ ನೀನು ಉಳಿತೀಯಾ, ನೀನು ಉಳಿಯದಿದ್ದರೆ ನನ್ನ ಗತಿ ಏನು, ನಿನ್ನ ಮಗನ ನನ್ನ ರಕ್ಷಣೆಗೆ ನೀನು ಏನನ್ನಾದ್ರೂ ಮಾಡಲೇಬೇಕು, ಅರ್ಥ ಮಾಡ್ಕೋ ಅಂತ ಪರಿಯಾಗಿ ಎಲ್ಲ ರೀತಿಯಿಂದಲೂ ಅವಳ ಕುತಂತ್ರ ಬುದ್ಧಿಯನ್ನ ಕೈಕೇಯಿಯ ಮೇಲೆ ಹೇರೋದಕ್ಕೆ ಶುರು ಬಿಡ್ತಾಳೆ ಮಂಥರೆ. ಅಲ್ಲಿಯವರೆಗೆ ರಾಮನ ಬಗ್ಗೆ ಅತಿಯಾದಂತಹ ವಾತ್ಸಲ್ಯದಿಂದ ಶುದ್ಧ ಅಂತಃಕರಣವನ್ನು ಹೊಂದಿದ್ದಂತಹ ಕೈಕೇಯಿ ನಿಧಾನವಾಗಿ ಮಂಥರೆಯ ಮಾತಿಗೆ ಮರುಳಾಗಿ ಅವಳು ರಾಮನ ಬಗ್ಗೆ, ಈ ಪಟ್ಟಾಭಿಷೇಕ ಅನ್ನುವ ವಿಚಾರದ ಬಗ್ಗೆ ಕುಪಿತ ಕೋಪವನ್ನ ತಾಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅವಳ ತಂತ್ರಕ್ಕೆ ಸಿಲುಕಿ ಬಿಡ್ತಾಳೆ. ಎಷ್ಟು ಮಂಥರೆಯಾಗೆ ಅವಳು ಒಪ್ಪಿ ತನ್ನನ್ನೇ ತಾನು ಶರಣರಾಗಿ ಮಾಡ್ಕೊಂಡ್ಬಿಡ್ತಾಳೆ ಕೈಕೇಯಿ ಅಂದ್ರೆ, ನೀನ್ ಹೇಳ್ತಾ ಇರೋದು ಸರಿಯಾಗಿದೆ ಮಂಥರೆ, ಹಾಗಿದ್ರೆ ಇದಕ್ಕೆ ನಾನು ಏನ್ ಮಾಡ್ಬೇಕು ತಿಳಿಸಿದ್ರು ಅಂತ ಅವಳಿಗೆ ಕೇಳ್ತಾಳೆ. ಎಂಥ ಸಲಿಗೆಯನ್ನು ಕೊಟ್ಟಿದ್ರು ಕೈಕೇಯಿ ಮಂಥರೆಗೆ ಅಂತ ಅಂದ್ರೆ, ದಶರಥ ಮಹಾರಾಜನ ನ್ಯೂನ್ಯತೆಗಳೆಲ್ಲವೂ ಸಹ ಗೊತ್ತಿತ್ತು ಅವಳಿಗೆ. ಅವಳೇ ಉಪಾಯವನ್ನು ತಿಳಿಸಿಕೊಡ್ತಾಳೆ. ಏನಿಲ್ಲ, ಕೋಪ ಬಂದಿರುವ ಹಾಗೆ ಹೋಗಿ ಕೋಪಗೃಹದಲ್ಲಿ ಸೇರ್ಕೋ. ನಿನಗೆ ಮುಂಚೆ ನಿನ್ನ ಗಂಡ 2 ವರ ಕೊಟ್ಟಿದ್ದ ಅಂತ ಹೇಳಿದ್ಯಲ್ಲ, ನನಗೂ ಎಷ್ಟೋ ಬಾರಿ ಹೇಳಿ ಸಂಭ್ರಮದಿಂದ ಹರ್ಷವನ್ನ ಕಟ್ಟಿದ್ಯಲ್ಲ, ಆ 2 ವರಗಳನ್ನ ಕೇಳು ಸಮಯ ಬಂದಿದೆ. ಒಂದು ವರದಲ್ಲಿ ಭರತನಿಗೆ ಪಟ್ಟಾಭಿಷೇಕ ಅಂತ ಕೇಳು, ಮತ್ತೊಂದರಲ್ಲಿ ಆರಾಮನನ್ನ ಕಾಡಿಗೆ ಕಳಿಸಿದ್ರು. ನೀನು ಕುಪಿತಳಾಗಿರೋ ವಿಚಾರ ತಿಳಿದ್ರೆ ಸಾಕು, ನಿನ್ನ ಗಂಡ ನೀನು ಹೇಳಿದ್ದನ್ನ ಮಾಡ್ತಾನೆ. ಹಠ ಸಾಧಿಸು, ಯಾವ ಕಾರಣಕ್ಕೂ ಬಿಡಬೇಡ. ಇದು ನಿನ್ನ ಮಗನ ಉಳಿವಿಕೆಗಾಗಿ ಮಾಡಬೇಕಾದಂಥದ್ದು ಅಂತ ಕೆಟ್ಟದಾಗಿ ಆಕೆಯನ್ನು ಹೊರದೂಡಿಸಿಬಿಡ್ತಾನೆ. ಈ ವಿಚಾರವನ್ನ ಭೋಜರಾಜ ತಮ್ಮ ಚಂಪು ರಾಮಾಯಣದಲ್ಲಿ ವರ್ಣನೆಯನ್ನ ಮಾಡುವಾಗ ಒಂದು ಸೊಗಸಾದ ಶ್ಲೋಕವನ್ನ ಹೇಳ್ತಾರೆ. ಮಂಥರ ನಿರ್ಮಮಂಥ ಕಾಸಾರಮಿವ ಕಾಸರಹ. ಹೇಗೆ ಕೆಸರಿನಲ್ಲಿ ಒಂದು ಎಮ್ಮೆ ಹೊರಳಾಡಿ ಆ ಕೆಸರನ್ನ ಎಪ್ಪಿಸುತ್ತೋ, ಅದೇ ರೀತಿ ಕೈಕೇಯಿಯ ಅಂತಃಕರಣವೆಂಬ ನದಿಯಲ್ಲಿ ಹೊರಳಾಡಿ ಮಂಥರೆ ಕೆಸರನ್ನ ಎಬ್ಬಿಸಿಬಿಟ್ಲು ಅಂತ. ಕೆಸರು ಏಳಬೇಕು ಅಂದ್ರೆ ಆ ಮನಸ್ಸಿನಲ್ಲಿ ಕೆಸರಿರಬೇಕು. ಮಂಥರೆಯಿಂದ ಪ್ರಭಾವಿತಳಾದಳು ಯಾರು? ಕೈಕೇಯಿ. ಪ್ರಭಾವಿತಳಾದಳು ಅಂತ ಅಂದ್ರೆ ಅವಳಲ್ಲಿ ಆತ್ಮಸ್ಥೈರ್ಯವಿರಲಿಲ್ಲ, ಅಥವಾ ಈ ದುಷ್ಟ ಬುದ್ಧಿ ಎಲ್ಲರೂ ಮನೆಯಲ್ಲಿ ಇತ್ತು ಅಂತ ಅರ್ಥವಾಗುತ್ತೆ.
ಅವಳಿಗೆ ಪೂರ್ತಿಯಾಗಿ ಮರುಳಾದಂತಹ ಮಂಥರಿಯ ಮಾತನ್ನು ಒಪ್ಪಿಕೊಂಡಂತಹ ಕೈಕೇಯಿ ಏನ್ ಮಾಡ್ತಾಳೆ ಅಂದ್ರೆ ಅವಳ ಮಾತಿನಂತೆ ಕೋಪಗೃಹಕ್ಕೆ ಹೋಗಿ ಅಲ್ಲಿ ನೆಲದ ಮೇಲೆ ಅವಳು ಹೇಳಿದ ಹಾಗೆ ಹಳೆಯ ಬಟ್ಟೆಯನ್ನು ಉಟ್ಟುಕೊಂಡು ನೆಲದ ಮೇಲೆ ದೊಪ್ಪನೆ ಬಿದ್ದಿದ್ದಾಳೆ. ಅದನ್ನ ಕಂಡಂತಹ ದಶರಥ ಮಹಾರಾಜ ಏನ್ ಮಾಡ್ತಾ ಇದ್ದಾರೆ, ಬಿದ್ದ ಚೆಲ್ಲಾಬಿಲ್ಲಿನೊಡವಿಯ ಮಧ್ಯೆ ಚೆಲ್ಲಿದ ಸೊಗದ ಮಡದಿಯ ಸದ್ಯ ಕಾಣುತ್ತ ಪ್ರಶ್ನಿಸುತ್ತ ಕುಸಲಾಯಿಸುತ್ತಲಾಗ ಮುತ್ತಿನ ಗಿಳಿ ಸಿಟ್ಟಿದೇತಕ್ಕೆ ಬದ್ಧನಾಗಿಹೆ ನಿನ್ನಪೇಕ್ಷೆಗೆ ಅರಗಿಣಿ ಮುತ್ತಿನ ಗಿಳಿ ಸಿಟ್ಟಿದೇತಕ್ಕೆ ನಿನ್ನಪೇಕ್ಷೆಗೆ ಬದ್ಧನಾಗಿಹೆ ಮುದ್ದು ಕುವರನು ರಾಘವನ ಮೋಹ ಪರೋಕ್ಷನಾಗಿ ಮಾತನಾಡ್ತಾ ಇದ್ದಾನೆ ದಶರಥ. ಅದಕ್ಕೆ ಸರಿಯಾಗಿ ಮೋಹನ ರಾಗದಲ್ಲಿ ಪದ್ಯವನ್ನು ಹಾಡಿದ್ದಾರೆ. ಆಗಿನ ಕಾಲದಲ್ಲಿ ಎಷ್ಟು ವಿಶೇಷವಾಗಿದೆ ನೋಡಿ, ಕೋಪ ಬಂದಾಗ ಹೋಗಿ ಕುಳಿತುಕೊಳ್ಳೋದಕ್ಕೆ ಪ್ರತ್ಯೇಕವಾದ ಒಂದು ಕೋಪಗೃಹವಿತ್ತಂತೆ. ಇನ್ನು ಅಲ್ಲಿಗೆ ಹೋಗಿದ್ದಾಳೆ ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕೆ ದಾರಿಯುದ್ದಕ್ಕೂ ಆಭರಣಗಳನ್ನೆಲ್ಲ ಬಿಸಾಡ್ತಾ ಹೋಗಿ ಅಲ್ಲಿ ಕುಳಿತುಕೊಳ್ತಾ ಇದ್ರಂತೆ. ಈ ರೀತಿ ಹೋಗಿ ಕುಳಿತಿದ್ದಾಳೆ ಕೈಕೇಯಿ. ಮುನಿಸಿನ ನಾಟಕವಾಡ್ತಾ ಇದ್ದಾಳೆ ಹಠವನ್ನು ಸಾಧಿಸುವ ಉದ್ದೇಶದಿಂದ. ದಶರಥ ಮಹಾರಾಜ ಬಂದಿದ್ದಾನೆ. ಸಾಮಾನ್ಯವಾಗಿ ಹಂಸತೂಲಿಕಾ ಕಲ್ಪದಲ್ಲಿರುವಂತಹ ತನ್ನ ಪತ್ನಿಯನ್ನು ನೋಡಿದ್ರೆ ಅಲ್ಲಿ ಇಲ್ಲ, ಎಲ್ಲಿ ಹೋಗಿದ್ದಾಳೆ ಅಂತ ಹುಡುಕಿಕೊಂಡು ಹೋಗಿ ನೋಡಿದಾಗ ಕೋಪಗೃಹದಲ್ಲಿ ಹಳೆಯ ವಸ್ತ್ರವನ್ನ ಧರಿಸಿ ನೆಲದ ಮೇಲೆ ಬಿದ್ದಿದ್ದಾಳೆ. ಯಾವ ರೀತಿ ಅಂತ ಅಂದ್ರೆ ಕತ್ತರಿಸಿ ಹಾಕಿದಂತಹ ಬಳ್ಳಿ ಎಲ್ಲೋ ಹಾಕಿಕೊಂಡು ಬಿಸಾಡಿದ ಒಂದು ಹೂವಿನ ಮಾಲೆಯಂತೆ, ಆಕಾಶದಿಂದ ಚಿಕ್ಕಳಾಗಿ ಬಿದ್ದಂತಹ ಒಬ್ಬಳು ಗಂಧರ್ವ ಕನ್ಯೆ ಅಪ್ಸರಿಯಂತೆ, ಒಲೆಯಲ್ಲಿ ಸಿಕ್ಕಿ ಬಿದ್ದ ಜಿಂಕೆಯಂತೆ ನರಳಾಡ್ತಾ ಭೂಮಿಯ ಮೇಲೆ ಬರಿಯ ನೆಲದ ಮೇಲೆ ಬಿದ್ದು ಹೊರಲಾಡ್ತಾ ಇದ್ದಾಳೆ ಕೈಕೇಯಿ. ಉಸಿರಾಯಿಸ್ತಾ ಇದ್ದಾನೆ ಯಾರು, ದಶರಥ ಮಹಾರಾಜ. ಮನ್ಮಥನ ಬಾಣದ ಘಾತಕ್ಕೊಳಗಾಗಿರುವಂಥವನು. ಮುತ್ತಿನಳಗಿಣಿ ಯಾಕೆ ಸಿಟ್ಟು ಮಾಡ್ಕೊಂಡಿದ್ದೀಯಾ ಅಂತ ಮೋಹಿಸ್ತಾ ಇದ್ದಾನೆ ನೋಡಿ. ಅಷ್ಟೇ ಅಲ್ಲ, ಸಿಟ್ಟನ್ನು ಯಾಕೆ ಮಾಡ್ಕೊಂಡಿದ್ದೀಯ, ನಿನ್ನ ಅಪೇಕ್ಷೆ ಏನು ಒಂದು ಸಾರ್ತಿ ಹೇಳಿದ್ರು, ಬದ್ಧನಾಗಿ ನಾನ್ ನಡೆಸ್ಕೊಡ್ತೀನಿ. ಯಾರ ಮೇಲಾಣೆ, ರಾಘವನ ಮೇಲಾಣೆ. ಆಗಲೇ ಹೇಳಿದ್ದೆ, ಮಾತನ್ನ ಕೊಡೋದು ನಡೆಸೋದಕ್ಕೆ ಆಗದೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವನೂ ಸಿಲುಕಿಕೊಂಡು ಎಲ್ಲರನ್ನ ಸೇರಿಸುವ ಸ್ವಭಾವದ ಶಕ್ತನಂತೆ. ಮೂಲದಲ್ಲಿ ಮತ್ತೊಂದು ಮಾತು ಬರುತ್ತೆ, ನನ್ನ ಪೂರ್ವ ಸುಕರ್ಮಗಳ ಸುಕೃತಗಳ ಮೇಲಾಣೆ, ರಾಮನ ಮೇಲಾಣೆ, ಎಲ್ಲರ ಮೇಲಾಣೆ, ನಿನ್ನ ಅಪೇಕ್ಷೆ ಏನು ಹೇಳು, ಈಡೇರಿಸ್ಬಿಡ್ತೀನಿ, ಈ ಕ್ಷಣದಲ್ಲಿ ಮಾಡ್ಬಿಡ್ತೀನಿ, ಸಿಟ್ಟು ಮಾಡ್ಕೋಬೇಡ. ಮೋಹ ಪರವಶನಾಗಿ ಹೇಳ್ತಾನೆ. ಅಷ್ಟೇ ಅಲ್ಲದೆ, ಯಾವ ಬಡವರನ್ನ ಶ್ರೀಮಂತರನ್ನಾಗಿಸ್ಬೇಕು, ಯಾವ ಶ್ರೀಮಂತರನ್ನ ಬಡವರನ್ನಾಗಿಸ್ಬೇಕು ಹೇಳಮ್ಮ, ಹೇಳ್ಬಿಡು. ಯಾರು ಕೆಟ್ಟವ್ರನ್ನ ಒಳ್ಳೆಯವರನ್ನಾಗಿ ಮಾಡ್ಬೇಕಾ, ಒಳ್ಳೆಯವರನ್ನ ಕೆಟ್ಟವರು ಅಂತ ಅನ್ನಿಸ್ಬೇಕಾ, ಏನನ್ನ ಕೇಳಿದ್ರು ಮಾಡಿಬಿಡ್ತೀನಿ. ರಾಜ ಗಾಂಭೀರ್ಯವನ್ನ, ತನ್ನ ಜವಾಬ್ದಾರಿಯನ್ನ ಎಲ್ಲವನ್ನ ಮರೆತು ಕಾಮದ ಒಂದೇ ಒಂದು ಕಾಮವನ್ನು ಹಿಡಿದುಕೊಂಡು ಎಲ್ಲ ರೀತಿ ಕುಸಲಾಯಿಸ್ತಾ ಇದ್ದಾನೆ ಕೈಕೇಯಿಯನ್ನು. ಇದನ್ನ ಕೇಳಿದ ತಕ್ಷಣ ಸಟಿದು ಕುಳಿತುಕೊಂಡು ಬಿಡ್ತಾಳೆ ಕೈಕೇಯಿ. ಇದೇ ಸಮಯಕ್ಕೆ ಕಾಯ್ತಾ ಇದ್ದಂಥವಳು. ಆಗಲೇ ಕೈಕೇಯಿ ಅವಳಿಗೆ ಯಾವ್ಯಾವ ರೀತಿ ನೀನು ವರವನ್ನ ಕೇಳಬೇಕು ಅಂತ ಹೇಳಿಕೊಟ್ಟಾಗಿದೆಯಲ್ಲ, ಅದೇ ರೀತಿ ಜ್ಞಾಪಿಸ್ತಾ ಇದ್ದಾಳೆ. ನೀವು ನನಗೆ ಹಿಂದೆ 2 ವರಗಳನ್ನು ಕೊಟ್ಟಿದ್ರಲ್ವಾ, ಆ ವರವನ್ನ ಕೇಳುವ ಸಮಯ ಬಂದಿದೆ ಅಂತ ಹೇಳ್ತಾ, ನೀವು ಸತ್ಯನಿಷ್ಠರು, ನಿಮ್ಮ ವಂಶದ ಬಗ್ಗೆ ಇಷ್ಟೆಲ್ಲ ಹೊಗಳಿಕೆಯನ್ನ ಮಾಡ್ಕೊಳ್ತೀರಾ, ಈಗ ಮಾತು ನಡೆಸಿಕೊಡುವಂತಹ ಸಂದರ್ಭ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಕಳಿಸವನ 14 ವರುಷವು ಸುಳಿಯಬಾರದು ಅಯೋಧ್ಯೆಗೆ ದೂರ ದೂರಕ್ಕೆ
ಮೊದಲನೆಯ ವರವಾಗಿ ಕಾಡಿಗೆ ಕಳುಹಿಸಬೇಕು. ಎರಡನೇ ವರದಲ್ಲಿ ಭರತನಿಗೆ ಯುವರಾಜ ಪಟ್ಟಾಭಿಷೇಕವನ್ನ ಮಾಡಬೇಕು ಅಂತ 2 ವರಗಳನ್ನ ದಶರಥ ಮಹಾರಾಜ ಕೈಕೇಯಿಗೆ ಕೊಟ್ಟಿದ್ದಾರೆ. ಹಿಂದೊಮ್ಮೆ ದೇವ ದಾನವರ ಯುದ್ಧದ ಸಂದರ್ಭ, ಆ ಸಂದರ್ಭದಲ್ಲಿ ದಶರಥ ಮಹಾರಾಜ ಯುದ್ಧವನ್ನು ಮಾಡುವಾಗ ಅವನ ರಥದ ಆ ಚಕ್ರ ಕಳಚಿ ಬಿದ್ದಾಗ ಆ ರಂಧ್ರಕ್ಕೆ ತನ್ನ ಹಸಿಯಾದ ಬೆರಳನ್ನ ತೋರಿಸಿ ರಕ್ತ ಸುರಿಯುತ್ತಿದ್ರೂ ಸಹ ಅದನ್ನ ತಡೆದುಕೊಂಡು ಬಹಳ ಸ್ಥೈರ್ಯದಿಂದ ಧೈರ್ಯವನ್ನು ತೋರಿಸಿ ಆ ಯುದ್ಧಕ್ಕೆ ನೆರವಾಗಿದ್ದವಳು ಕೈಕೇಯಿ. ಅವಳ ಆ ಕ್ರಿಯೆಗೆ, ಅವಳ ಆ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನ ನೀನು ಕೇಳು, ನಾನು ಕೊಡ್ತೀನಿ ಅಂತ ಹೇಳಿದಾಗ ಸಮಯದ ಹಿತವು ಬಳಸ್ತಾ ಯಾವಾಗ ಸಮಯ ಬರುತ್ತೋ ಆಗ ನಾನು ಕೇಳ್ತೀನಿ 2 ವರಗಳನ್ನ ಅಂತ ಹೇಳುತ್ತಾಳೆ ಕೈಕೇಯಿ. ಎಷ್ಟು ಚಾಣಾಕ್ಷ ನೋಡಿ ಕೈಕೇಯಿ. ಮಂಥರೆ ಈ ಮಾತನ್ನ ಕೈಕೇಯಿ ಹೇಳಿದ್ದನ್ನೇ ಬಳಸ್ಕೊಂಡು ಬಿಡ್ತಾಳೆ. ಅದನ್ನ ಇವಳಿಗೆ ಜ್ಞಾಪಿಸಿದ ತಕ್ಷಣ ಇವಳು ಅದೇ ಕೆಲಸವನ್ನ, ಒಮ್ಮೆ ಮರ್ಯಾದೆಯಲ್ಲೇ ಮೀರಿದ್ವಿ ಅಂದ್ರೆ ಯಾವ ಮಟ್ಟಕ್ಕಾದ್ರೂ ಹೋಗಿಬಿಡ್ತೀವಿ, ಅದೇ ರೀತಿ ಮಾಡ್ತಾ ಇದ್ದಾಳೆ. 2 ವರವಿದೆ, ಅದನ್ನ ನಡೆಸಿಕೊಡ್ಬೇಕು. ಶ್ರೀರಾಮಚಂದ್ರನನ್ನ ನೀವು 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸಿ ನನ್ನ ಮಗನಾದ ಭರತನನ್ನೇ ನೀವು ಯುವರಾಜನಾಗಿ ಪಟ್ಟಾಭಿಷೇಕವನ್ನ ಮಾಡಬೇಕು ನಾಳೆಯ ಮುಹೂರ್ತದಲ್ಲಿ ಅಂತ ಹೇಳ್ಬಿಡ್ತಾರೆ. ಅಲ್ಲಿಯವರೆಗೆ ತನ್ನ ಮಗನನ್ನ ಯುವರಾಜನಾಗಿ ಕಾಣಬೇಕು ಅನ್ನುವಂತಹ ಉತ್ಕಟವಾದ ಬಯಕೆಯಿಂದ ಕನಸನ್ನ ಕಾಣ್ತಾ ಇದ್ದಂತಹ ದಶರಥ ಮಹಾರಾಜನಿಗೆ ಒಮ್ಮೆಗೆ ಸಿಡಿಲು ಪಡೆದಂತಾಗಿ ಹೋಗಿದೆ. ಒಂದು ಸತ್ತಿಗೆ ಕಟ್ಟು ಮಾಡಿದಂತಹ ಅಥವಾ ನಾವು ಕತ್ತರಿಸಿದಂತಹ ಬಾಳೆಗಿಡ ಹೇಗೆ ದೊಪ್ಪನೆ ನೆಲಕ್ಕೆ ಬಿಡುತ್ತೋ ಆ ರೀತಿ ಬಿದ್ದುಬಿಟ್ಟಿದ್ದಾನೆ, ಕುಸಿದು ಹೋಗಿಬಿಟ್ಟಿದ್ದಾನೆ ದಶರಥ ಮಹಾರಾಜ. ಕನಸೆಲ್ಲವೂ ಮುಚ್ಚುನೂರಾಗಿ ಹೋಗಿದೆ. ಪ್ರೀತಿಯ ಪತ್ನಿ ಅಂತ, ಕಿರಿಯ ಪತ್ನಿ ಅಂತ ಅತಿ ಪ್ರೀತಿಯಿಂದ ಅವಳನ್ನು ನೋಡ್ತಾ ಇದ್ದ. ಅವಳ ನಿಜವಾದ ಸ್ವಭಾವದ ಅರಿವು ಅವನಿಗೆ ಇದ್ದದ್ದೇ ಇಲ್ಲ. ಅವಳು ಬಹಳ ಸೊಗಸು, ರೂಪ ಲಾವಣ್ಯ ಸೊಗಸು ಅಂತ ಹೋರಾಡ್ತಾ ಇದ್ದ. ಈಗ ಅವನಿಗೆ ಅರಿವಾಗಿದೆ ಅವಳ ಮನಸ್ಸು ಅತಿ ಹೊಲಸು ಅಂತ. ಇತರರ ದುಷ್ಟ ಬೋಧನೆಗೆ ನೀನು ಕಿವಿಯನ್ನ ಕೊಟ್ಟು ಇಂತಹ ಪಾಪ ಸಂಕಲ್ಪವನ್ನ ಮಾಡಿಬಿಟ್ಟಿದ್ದೀಯಾ, ಬೇಡ, ಇಂತಹ ಸಂಕಲ್ಪ ಬೇಡ, ಈ ರೀತಿಯ ಮಾತನಾಡಬೇಡ ಅಂತ ಕೇಳ್ಕೊಳ್ತಾನೆ. ಮೊದಲು ಹೇಳ್ತಾನೆ. ಅವಳು ಹಠವನ್ನ ಹಿಡಿದು ಅವನ ಕಡೆ ನೋಡದೆ ತಿರುಗಿಕೊಂಡು ಬಿಡ್ತಾನೆ. ಅಲ್ಲಮ್ಮ, 14 ವರ್ಷ ರಾಮನಿಗೆ ವನವಾಸ ಅಂತ ಹೇಳ್ತಾ ಇದ್ದೀಯಲ್ಲ, ನಿನಗೆ ಯಾವ ಅನ್ಯಾಯವನ್ನ ಮಾಡಿದ್ದಾನೆ, ಎಷ್ಟು ಸೇವೆಯನ್ನ ಮಾಡಿದ್ದಾನೆ, ನಿನಗೆ ರಾಮ ಭರತನಲ್ಲಿ ಯಾವ ಭೇದವನ್ನು ನೀನು ಎಣಿಸ್ತಾ ಇದ್ದಿಲ್ಲ, ಯಾಕೆ ಅನ್ಯಾಯ, ರಾಮನಿಗೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀಯಾ, ನನ್ನ ಮಗನನ್ನ ಬಿಟ್ಟು ನಾನು ಇರೋದಕ್ಕೆ ಸಾಧ್ಯವಿಲ್ಲಮ್ಮ ಅಂತ ಹೇಳ್ತಾನೆ. ಶ್ರವಣಕುಮಾರನನ್ನ ಸಾಯಿಸಿದಂತಹ ದಶರಥ ಮಹಾರಾಜ ಅವನ ತಂದೆ ತಾಯಿಯನಿಗೆ ನೀನು ಸಹ ಪುತ್ರಶೋಕದಿಂದ ಸಾಯಿ ಅಂತ ಹೇಳಿ ಒಂದು ಶಾಪವನ್ನ ಕೊಟ್ಟಿರ್ತಾನೆ. ಹಾಗಾಗಿ ಮಕ್ಕಳನ್ನ ಬಿಟ್ಟಿರೋದು ಅಂದ್ರೆ ದಶರಥ ಮಹಾರಾಜನಿಗೆ ಬಹಳ ಭಯ. ದಯಮಾಡಿ ನನ್ನ ಮಗನಿಂದ ನನ್ನನ್ನು ದೂರ ಮಾಡಬೇಡಮ್ಮ ತಾಯಿ, ಅವನನ್ನ ಬಿಟ್ಟು ನಾನು ಬದುಕೇ ಇರೋದಿಲ್ಲ ಅಂತ ಬಹಳವಾಗಿ ಕೇಳ್ಕೊಳ್ತಾನೆ. ಇನ್ನು ಮತ್ತು ಹೇಳ್ತಾನೆ, ಭರತ ಒಪ್ಪೋದಿಲ್ಲ, ಅವನು ಅಣ್ಣನ ಮಾತನ್ನೇ ಕೇಳ್ತಾನೆ, ನೀನು ಕೆಟ್ಟವಳಾಗಿ ಬಿಡ್ತೀಯ, ಬೇಡ ಬೇಡ, ಇಂತಹ ತಪ್ಪನ್ನ ಮಾಡಬೇಡ, ಕೈ ಮುಗಿದು ಕೇಳ್ಕೊಳ್ತೀನಿ ಅಂತ ಅಂಗಲಾಚೆ ಬಿಡ್ತಾನೆ, ಹಲುತ್ತಾನೆ. ಕಡೆಗೊಂದು ರಾಮನಿಗೆ ವನವಾಸ, ಭರತನಿಗೆ ಪಟ್ಟಾಭಿಷೇಕ ಅನ್ನುವ ಮಾತನ್ನ, ಪರಮ ದಾರುಣವಾದಂತಹ ಮಾತುಗಳನ್ನ ಪದೇ 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 ಕೇಳಿ ಅಸಹಾಯಕತೆಯಲ್ಲಿ ಮುಳುಗಿ ಹೋಗ್ತಾನೆ. ಯಾರು? ದಶರಥ. ವರಪ್ರದಾನ ಅನ್ನುವಂತಹ ಧರ್ಮ ಪಾಶದಿಂದ ಬಂಧಿತನಾಗಿ ಬಿಡ್ತಾನೆ. ಸಂಕಟ, ದುಃಖ ಎಲ್ಲವೂ ಒಮ್ಮೆಗೆ ಬರುವಂಥದ್ದು. ಇನ್ನು ಅಪಕೀರ್ತಿಯೂ ಸಹ ಎಲ್ಲ ಕಡೆ ಘೋಷಣೆಯನ್ನ ಮಾಡಿದ್ದಾಗಿದೆ, ರಾಮಚಂದ್ರನಿಗೆ ಪಟ್ಟಾಭಿಷೇಕ ಅಂತ. ಇನ್ನು ನಾಳೆ ರಾಜವಲಯಕ್ಕೆ, ನಾಗರಿಕರಿಗೆ ಯಾವ ರೀತಿ ಮುಖವನ್ನು ತೋರಿಸುವುದು ಅಂತ ಬಹಳವಾಗಿ ಹೇಳುತ್ತಾ ಎಂಥ ದಾರುಣವಾದ ಪರಿಸ್ಥಿತಿಯನ್ನು ತಲುಪಿಬಿಡ್ತಾನೆ. ಧರ್ಮ ಸಂಕಟದಿಂದ ಬಳಲ್ತಾನೆ. ಅವನ ಪರಿಸ್ಥಿತಿ ಯಾವ ರೀತಿ ಇದೆ ಬಹಳ ಸೊಗಸಾಗಿ ಕವಿಗಳು ವರ್ಣಿಸಿದ್ದಾರೆ. ಆ ಪದ್ಯವನ್ನು ಕೇಳಿ. ಜೇನುಗೂಡಿಗೆ ತೂರಿದ ಶಿಲೆ ಮೌನದ ಕೊಳಗೆಸೆದ ಕಲ್ಲದು ಮಾನ ಮಂಟಪ ತುಲೆಯು ಜಾರುತ್ತ ತಲೆಗೆ ಬಿದ್ದಂತೆ ತಾನು ಸಾಕಿದ ಬೇಟೆ ನಾಯಿ ಇದೇನು ತನ್ನನೆ ಕಚ್ಚಿ ಬಿಟ್ಟಿದೆ, ಏನಿದಚ್ಚರಿ ಎನ್ನುವ ಬೇಡನ ಸರದಿ ದಶರಥಗೆ
ಅಂದ್ರೆ ಮಾತು ತಪ್ಪಿದಂತಾಗಿದೆ. ಈಗಾಗಲೇ ರಾಮನಿಗೆ, ನಾಗರಿಕರಿಗೆ, ರಾಜಮನೆಗೆ ಎಲ್ಲಕ್ಕೂ ರಾಮನನ್ನ ಪಟ್ಟಾಭಿಷೇಕವನ್ನು ಮಾಡ್ತೀನಿ ಅಂತ ಮಾತು ಕೊಟ್ಟುಬಿಟ್ಟಿದ್ದಾರೆ. ಆ ಸಂದಿಗ್ಧವಾದಂತಹ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಕವಿಗಳು ಹೇಳ್ತಾ ಇದ್ದಾರೆ. ಗೊತ್ತಿದ್ದು ಜೇನಿನ ಸ್ವಭಾವ ಗೊತ್ತಿದ್ದು ಜೇನು ಕೂಡಿಗೆ ನಾವು ಕಲ್ಲನ್ನ ಎಸೆದಂತೆ ಸುಮ್ಮನಿರುವಂತಹ ಕೊಳಕ್ಕೆ ನಾವಾಗೇ ಹೋಗಿ ಕಲ್ಲನ್ನು ತೋರಿದ್ರೆ ನಮಗೆ ಅದು ಅಪ್ಪಳಿಸುವಂತೆ, ಅದೇ ರೀತಿ ಮಾನವೆಂಬ ಮಂಟಪದ ತಾರಸಿ ನಮ್ಮ ತಲೆ ಮೇಲೆ ಬಂದು ಬಿದ್ದ ಹಾಗಾಗಿದೆ ದಶರಥ ಮಹಾರಾಜನಿಗೆ. ಮತ್ತೊಂದು ಬಹಳ ಸೊಗಸಾದ ವರ್ಣನೆ, ತಾನು ಸಾಕಿದ ಬೇಟೆ ನಾಯಿ, ತಾನೇ ಸಾಕಿರುವಂತದ್ದು, ಮಾಮೂಲಿಯ ಪೊಮೇರಿಯನ್ ನಾಯಿ ಅಲ್ಲ, ಬೇಟೆ ನಾಯಿ, ಗೊತ್ತಿದ್ದು ಸಾಕಿ ಅದಕ್ಕೆ ಉಣಿಸಿ ತಿನ್ನಿಸಿ ಪ್ರೀತಿಯಿಂದ ಸಾಕಿ ಅದೇ ಅವನನ್ನ ಕಚ್ಚಿದಾಗ ಯಾವ ರೀತಿ ಆಗುತ್ತೋ ಆ ಅನುಭವವಾಗ್ತಾ ಇದೆ ದಶರಥ ಮಹಾರಾಜನಿಗೆ. ಪ್ರೀತಿಯಿಂದ ತನ್ನ ಕಿರಿಯ ಪತ್ನಿ ಅಂತ ಅತಿ ಪ್ರೀತಿಯಿಂದ ಅವಳನ್ನು ನೋಡ್ಕೊಳ್ತಾ ಇದ್ದ. ಅನುರಾಗ ಅವಳ ಮೇಲೆ ಮೋಹ ಪರವಶನಾಗಿ ನೀನು ಕೇಳು, ಏನು ಬೇಕು ಕೇಳು ಅಂತ ಮಾತು ಕೊಟ್ಟು ಬಿಟ್ಟ. ಮುಂಚೆಯೇ ಅವಳಿಗೆ ವರವನ್ನು ನೀಡಿಬಿಟ್ಟಿದ್ದ. ಈಗ ಯಾವ ಪರಿಸ್ಥಿತಿ ಅಂತ ಅಂದ್ರೆ, ಒಬ್ಬ ಹೆಂಗಸಿನಿಂದ ಅವಳ ಮಾತನ್ನ ಕೇಳಿದಂತಹ ಮೂಢ ದಶರಥ ಅನ್ನುವಂತಹ ಅಪಕೀರ್ತಿ ಬಂದೊದಗುವ ಸಂದರ್ಭ. ಬಹಳವಾಗಿ ಸಂಕಟವನ್ನ ಪಡ್ತಾನೆ. ಹೇಳ್ತಾನೆ, ತಪ್ಪಿದೆ, ಮೊದಲೇ ನಿನಗೆ ಈ ವಿಚಾರವನ್ನ ನಾನೇ ತಿಳಿಸಬೇಕಾಗಿತ್ತು, ತಿಳಿಸಲಿಲ್ಲ ಅಂತ ಬಹಳವಾಗಿ ದುಃಖವನ್ನ ಪಡ್ತಾನೆ. ಹೊಗಳಿ ಹೇಳ್ತಾನೆ, ಇಲ್ಲಮ್ಮ ನೀನಿಂಥವಳಲ್ಲ, ಕೇಕೆಯ ರಾಜ ಕೈಕೇಯಿ, ನೀನು ನನ್ನ ಪತ್ನಿ ಇಂಥ ಸ್ವಭಾವದವಳಲ್ಲ, ಯಾರ್ದೋ ಮಾತನ್ನ ಕೇಳ್ತಿದ್ದೀಯ, ಒಳ್ಳೆಯವಳು ನೀನು, ಸದ್ಗುಣಿ ನೀನು, ದಯಮಾಡಿ ಮಾತು ಕೇಳೋದಿಲ್ಲ. ಕೊರಗಿ ಹೇಳ್ತಾನೆ, ಏನು ಮಾಡಿದ್ರು ಕೇಳೋದಿಲ್ಲ, ಅವಳ ಹಠವನ್ನೇ ಸಾಧಿಸ್ತಾನೆ. ಯಾವಾಗ ಈ ರಾತ್ರಿ ಕಳೆದು ಹಗಲಾಗುತ್ತೋ ದಯಮಾಡಿ ನನಗೆ ಇವಳ ಜೊತೆ ಇಲ್ಲಿ ಇರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಬೇಡಿಕೊಳ್ತಾನೆ ದಶರಥ ಮಹಾರಾಜ. ಸೂರ್ಯೋದಯವಾಗುತ್ತೆ. ಪ್ರಕೃತಿಯಲ್ಲಿ ಸೂರ್ಯೋದಯವಾದರೂ ಈ ದಶರಥನ ಮಹಾರಾಜನ ಅಂತಃಕರಣದಲ್ಲಿ ಬೆಳಕು ಮೂಡೋದಿಲ್ಲ ಅಂತ ಕವಿಗಳು ಸೊಗಸಾಗಿ ಹೇಳ್ತಾರೆ. ಪ್ರಕೃತಿಯಲ್ಲಿ ಏನೇ ಆದ್ರೂ ಅದು ನಮಗೆ ಮುದವನ್ನು ನೀಡೋದು ಯಾವಾಗ ಅಂದ್ರೆ ನಾವು ಆಂತರ್ಯದಲ್ಲಿ ಸಂತೋಷದಿಂದ ಇದ್ದಾಗ ಮಾತ್ರ. ಅದಿಲ್ಲದ ಸಂದರ್ಭದಲ್ಲಿ ಯಾವ ಸಂತೋಷವೂ ಇಲ್ಲ. ಸುಮ್ಮನೆ ಕೂತಿದ್ದಾನೆ. ಅವನನ್ನು ನೋಡೋದಕ್ಕೆ ಮಂತ್ರಿಯಾದಂತಹ ಸುಮಂತ್ರ ಬಂದಾಗ ದಶರಥ ಮಹಾರಾಜನನ್ನು ಮಾತನಾಡುವುದಿಲ್ಲ. ಕೈಕೇಯಿಗೆ ರಾಮನನ್ನ ಬರೋದಕ್ಕೆ ಹೇಳಿ ಅಂತ ತಿಳಿಸ್ತಾರೆ. ರಾಮನಿಗೆ ಕರೆಯನ್ನು ಕೊಡ್ತಾರೆ ಮಂತ್ರಿಗಳಾದ ಸುಮಂತ್ರ. ಶ್ರೀರಾಮಚಂದ್ರ ಅವನ ಜೊತೆಗೆ ಲಕ್ಷ್ಮಣನನ್ನು ಸಹ, ನೀನು ನನ್ನ ಸಮಾನನು, ನನಗೆ ಯಾವ ಹಕ್ಕಿದೆಯೋ ಎಲ್ಲರಲ್ಲೂ ಸಹ ನಿನಗೂ ಪಾಲಿದೆ, ದಯಮಾಡಿ ನೀನು ಜೊತೆಗೆ ಬಾ ಅಂತ ಲಕ್ಷ್ಮಣನನ್ನೂ ಕರೆದುಕೊಂಡು ರಾಮ ಈಗ ಕೈಕೇಯಿಯ ಅಂತಃಪುರಕ್ಕೆ ಬಂದಿರುವಂಥದ್ದು. ಅಲ್ಲಿ ತನ್ನ ತಂದೆ ತಾಯಿ ಇಬ್ಬರಿಗೂ ನಮಸ್ಕರಿಸಿ ಅವರಿಬ್ಬರನ್ನು ನೋಡಿ ತಕ್ಷಣ ಗೊತ್ತಾಗುತ್ತೆ ತಂದೆಗೆ ಏನೋ ಆಗುತ್ತೆ ಅಂತ. ಆ ದೀನ ಮುಖವನ್ನು ನೋಡಿದ ತಕ್ಷಣ ಹೃದಯ ಹಿಂಡಿ ಹೋಗುತ್ತೆ ಶ್ರೀರಾಮಚಂದ್ರನಿಗೆ. ಅತ್ಯಂತ ಸಾಂದ್ರ ಸ್ವಭಾವದವನು ಶ್ರೀರಾಮಚಂದ್ರ. ಏನಾಗಿದೆ, ಯಾಕೆ ಈ ರೀತಿ ಅಂತ ಯೋಚಿಸುತ್ತಾನೆ. ಅಷ್ಟರಲ್ಲಿ ಚಂಡಿ ಅವತಾರವನ್ನು ತಾಳಿದ್ದಂತಹ ಕೈಕೇಯಿ ತಾನೇ ಮಾತನಾಡ್ತಾಳೆ, ರಾಮ ಕೇಳಿ, ನನ್ನ ಗಂಡ ನನಗೆ ಮುಂಚೆಯೇ 2 ವರಗಳನ್ನು ನೀಡಿಬಿಟ್ಟಿದ್ದಾನೆ, ಮಾತು ಕೊಟ್ಟಿದ್ದಾಗಿದೆ, ಅದನ್ನ ತಪ್ಪಿ ಬಿಡ್ತೀನಿ ಅನ್ನುವಂತಹ ಭಯ ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ಭಯದ ಲಾಪ ನಾಲಿಗೆ ಬಂದಿಸಿರೆ ನಿಜ ಚಾಪಧರ ನೀರಕಪ್ಪಿಯ ಬೆಳಿಪ ವರವ ನೀರಡೆದು ತಂದೆ ಯಾಕೆ ಈ ರೀತಿ ಇದ್ದಾರೆ, ನನ್ನ ಮೇಲೆ ಕೋಪವ, ನಾನೇನು ಮಾಡಿದೆ ಅಂತ ಯೋಚಿಸ್ತಾ ಇರುವ ರಾಮನಿಗೆ ಕೈಕೇಯಿ ಹೇಳ್ತಾ ಇದ್ದಾಳೆ, ಇಲ್ಲ ಇಲ್ಲ ಇಲ್ಲ, ಯಾವ ಕೋಪ ತಾಪ ಏನೂ ಇಲ್ಲ ನಿಮ್ಮ ಅಪ್ಪನಿಗೆ. ರಾತ್ರಿಯಿಂದ ಇದೇ ರೀತಿ ನಾಟಕವನ್ನು ಆಡ್ತಾ ಇದ್ದಾರೆ, ನಾನು ನೋಡ್ತಾನೆ ಇದ್ದೀನಿ. 2 ವರ ಕೇಳಿದ್ರು ಅಂತ ಹೇಳಿದ್ನಲ್ಲಪ್ಪ, ಆ 2 ವರಗಳನ್ನ ನೀಡಬೇಕು. ಎಲ್ಲಿ ಮಾತು ತಪ್ಪಿ ಬಿಡ್ತೀನಿ ಅನ್ನೋ ಭಯ ಅಷ್ಟೇ ಅವರಿಗೆ. ಭೀತಿ ಮಾತು ತಪ್ಪಲು. ನೋಡು, ನೀನು ಯಾವುದೇ ತೇಪೆ ಹಾಕಬೇಡ,
ಎಷ್ಟು ಸೊಗಸಾಗಿ ಸಹಜವಾಗಿ ಹೇಳ್ತಾ ಇದ್ದಾರೆ ನೋಡಿ ಕವಿಗಳು. ತೇಪೆ ಹಾಕಿದ್ರೆ ನೀನು ಆ ಮಾತನ್ನು ನಡೆಸಿದ್ರು ಅಷ್ಟೇ, ಭಯ ಅವರಿಗೆ ಮಾತು ತಪ್ಪಿಬಿಡ್ತೀನಿ ಅಂತ. ನೀನು ಆ ಮಾತನ್ನ ನಡೆಸಿಬಿಟ್ಟರೆ ಅವರಿಗೆ ಯಾವ ಕೋಪವೂ ಇರೋದಿಲ್ಲ, ಭಯವೂ ಇರೋದಿಲ್ಲ, ಏನೂ ಇರೋದಿಲ್ಲ, ಸಹಜ ಸ್ಥಿತಿಗೆ ಮರಳುತ್ತಾರೆ. ಬರೀ ನಾಟಕ ಅಷ್ಟೇ ಇದು ಅಂತ ಹೇಳಿಬಿಡ್ತಾಳೆ, ಕಠೋರವಾಗಿ ನುಡಿತಾಳೆ. ಇನ್ನು ನಿನಗೆ ಅಪ್ರಿಯವೆನಿಸುವಂತಹ ವರ ಅದು, ನೀನು ನಡೆಸಬೇಕು, ಆಗ ಅವರು ಮಾತನ್ನ ನಡೆಸಿಕೊಟ್ಟಂತೆ ಆಗುತ್ತೆ ಅಂತ ಹೇಳ್ತಾಳೆ. ರಾಮ ತಕ್ಷಣ ಒಂದು ಮಾತನ್ನ ಹೇಳ್ತಾನೆ, ಅಮ್ಮ ನೀವು ಏನು ಹೇಳಿದ್ರು ನಾನು ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ಬೆಂಕಿಯನ್ನ ಹಾಕ್ತೀನಿ, ವಿಷವನ್ನ ಸೇವಿಸಿಕೊಂಡ್ರು ಸೇವಿಸ್ತೀನಿ, ಏನನ್ನ ಬೇಕಾದ್ರೂ ಮಾಡ್ತೀನಿ, ವಿಷಯವೇನು ಹೇಳಿ. ಅಪ್ಪ ಯಾಕೆ ಈ ರೀತಿ ಇದ್ದಾರೆ, ಅವರಿಗೆ ಒಳಿತಾಗಬೇಕು, ಅವರು ಸಂತೋಷದಿಂದ ಇರಬೇಕು, ಈ ದಿನ ಯಾಕೆ ಈ ರೀತಿ ಅವರು ದುಃಖವನ್ನ ಪಡ್ತಾ ಇದ್ದಾರೆ ತಿಳಿಸಿ ಅಂತ ಮತ್ತಷ್ಟು ಕೇಳ್ಕೊಳ್ತಾರೆ. ಆಗ ಅವಳು ಹೇಳ್ತಾಳೆ, 2 ವರವನ್ನ ಕೊಟ್ಟಿದ್ರಪ್ಪ. ಮೊದಲನೆಯ ವರ ಏನು ಅಂತ ಅಂದ್ರೆ, ನೀನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. 2ನೇದಾಗಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಕಾಡಿಗೆ ಹೋಗಬೇಕು ಅಂತ ಸುಮ್ಮನೆ ಹೇಳಲಿಲ್ಲ, ನೀನು 4 ಮಡಿಯನ್ನ ಉಟ್ಟು ಜಟಾಜೂಟಧಾರಿಯಾಗಿ ಹೋಗಬೇಕು ಅಂತ. ಎಷ್ಟು ದುರಾಲೋಚನೆ ನೋಡಿ. 4 ಮಡಿಯನ್ನ ಉಟ್ಟ ಅಂದ ತಕ್ಷಣ ಸನ್ಯಾಸಿಯಂತೆ ಜೀವನವನ್ನ ಮಾಡಬೇಕು. ಇನ್ನು ರಾಮಚಂದ್ರನಿಗೆ ಮಕ್ಕಳು ಮರಿಯಿಲ್ಲ, ಸಂತಾನವಿಲ್ಲ, ರಾಮನೇ ರಾಜನಾಗುವುದಿಲ್ಲ, ಇನ್ನು ಅವನ ಮಕ್ಕಳು ಸದ್ಯ ಭರತನ ಮಾರ್ಗಕ್ಕೆ ಬರುವುದಿಲ್ಲ ಅನ್ನೋ ಯೋಚನೆ. 14 ವರ್ಷಗಳ ಕಾಲ ಅಲ್ಲಿ ಹೋದಾಗ ಅಲ್ಲಿ ಆ ಅರಣ್ಯದಲ್ಲಿ ಕ್ರೂರ ಮೃಗಗಳಿಂದಲೋ ರಾಕ್ಷಸರಿಂದಲೋ ಹೇಗೋ ಒಟ್ಟಿನಲ್ಲಿ ಜನ ಅವನನ್ನ ಅಷ್ಟರಲ್ಲಿ ಮರೆತು ಬಿಟ್ಟಿರಬೇಕು. ಯಾವುದೇ ತೊಂದರೆ ಭರತನಿಗೆ ಆಗಬಾರದು. ಮಂತ್ರ ಹೇಳಿಕೊಟ್ಟಿದ್ದದೇ ಅಲ್ವಾ, ನಿನ್ನ ಮಗನ, ಅದರ ಮೂಲಕ ನನ್ನ ರಕ್ಷಣೆ, ಅಷ್ಟನ್ನೂ ಮಾಡುವ ಉಪಾಯವನ್ನು ಹೇಳಿಕೊಟ್ಟಿದ್ರು. ಅದನ್ನ ರಾಮನಿಗೆ ತಿಳಿಸಿದ್ದಾಗಿದೆ. ಅವನಿಗೆ ಕಠೋರವಾದ ದಾರುಣವಾದ ಈ ಮಾತನ್ನ ಹೇಳಿದಾಗ ಶ್ರೀರಾಮಚಂದ್ರ ಮೇರು ವ್ಯಕ್ತಿತ್ವ ದರ್ಶನವನ್ನ ಮಾಡಿಸ್ತಾ ಇದ್ದಾನೆ. ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾನೆ ಕೇಳೋಣ. ಮೇರು ಪರ್ವತ ಬಿಡಲು ಘನತೆಯ ಮೇರೆ ಮೀರದು ಶಾಂತ ಸಾಗರ ಭಾರಿಯಾರ್ಭಟ ಮಳೆಯ ನಡುವೆಯೂ ಬಂಡೆ ನಿಶ್ಚಲವು ಭೀರು ಧರ್ಮಕ್ಕೆ ತಂದೆ ಕೀರ್ತಿಗೆ ಅಪಾರ ಸಹನೆಯ ಮೂರ್ತಿ ರಾಮನ ಮೋರೆ ತೋರದು ಚಿಂತೆಗೆರೆಗಳ ಕಠಿಣ ಬರಗಳಿಗೆ ರಾಮನ ಮೋರೆ ಚಿಂತೆ ತೋರದು. ಒಂದು ಮೇರು ಪರ್ವತ, ಎತ್ತರವಾದಂತಹ ಪರ್ವತ ತನ್ನ ಘನತೆಯನ್ನ ಎಂದು ಬಿಡುವುದಿಲ್ಲ. ಹಾಗೆಯೇ ಶಾಂತವಾಗಿರುವಂತಹ ಒಂದು ಸಾಗರ, ಆರ್ಭಟವೇ ಇಲ್ಲದಂತಹ ಸಾಗರ ತನ್ನ ಎಲ್ಲೆಯನ್ನ ಮರ್ಯಾದೆಯನ್ನ ಮೀರಿ ಮುಂದಕ್ಕೆ ಹೋಗೋದೇ ಇಲ್ಲ. ಹಾಗೆಯೇ ಎಷ್ಟೇ ರಭಸವಾಗಿ ಮಳೆ ಬಂದರೂ ಒಂದು ಬಂಡೆ ಮಾತ್ರ ನಿಶ್ಚಲವಾಗಿ ನಿಂತಿರುತ್ತೆ. ಇದು ಅವುಗಳ ಸ್ವಭಾವ. ಅದೇ ರೀತಿ ಅಚಲನಾಗಿರುವಂತಹ ಸ್ಥಿತಪ್ರಜ್ಞನಾಗಿರುವಂತಹ ಸ್ವಭಾವದಲ್ಲಿ ನಾವು ಶ್ರೀರಾಮಚಂದ್ರ. ತನ್ನ ಇಂದ್ರಿಯಗಳ ಮೇಲೆ ಕಡಿವಾಣವಿರುವಂತಹವನು, ಹರ್ಷವಾಗಿ ಕೋಪವಾಗಲಿ ಅಷ್ಟು ಸುಲಭವಾಗಿ ಮುಖದಲ್ಲಿ ವ್ಯಕ್ತಪಡಿಸುವಂತಹವನಲ್ಲ. ಅಷ್ಟು ಜಾಗರೂಕನಾಗಿ ದೈನಂದಿನ ದಿನದಲ್ಲಿ ಎಲ್ಲ ಕ್ಷಣದಲ್ಲೂ ಇರುವಂತಹ ವ್ಯಕ್ತಿ, ಮೇರು ವ್ಯಕ್ತಿತ್ವ ಶ್ರೀರಾಮಚಂದ್ರನದ್ದು. ಧರ್ಮಕ್ಕೆ ಹೆದರುವಂತಹವನು, ಧರ್ಮ ಅಂದ ತಕ್ಷಣ ಕಟ್ಟು ಬೀಳುವಂತಹವನು, 2ನೇ ಮಾತು ಯಾವ ವಿಚಾರಕ್ಕೂ ಆಡುವಂತಹವನೇ ಅಲ್ಲ. ಇನ್ನು ತಂದೆ ಕೀರ್ತಿಗೋಸ್ಕರ, ತಮ್ಮ ವಂಶದ ಕೀರ್ತಿಗೋಸ್ಕರ ಏನನ್ನ ಬೇಕಾದರೂ ಮಾಡುವಂತಹ ವ್ಯಕ್ತಿತ್ವ, ಸಹನೆಯ ಮೂರ್ತಿ ಶ್ರೀರಾಮಚಂದ್ರ. ಇಂತಹ ಕಠಿಣವಾದ ವರಗಳನ್ನ, ನೀನು ವನವಾಸಕ್ಕೆ ಹೋಗು, ನೀನು ರಾಜನಾಗಬೇಡ ಅಂತ ಕೇಳಿದ ತಕ್ಷಣವೂ ಒಂದು ಕೆರೆಯನ್ನು ಸಹ ಅವನ ಮುಖದಲ್ಲಿ ತೋರಿಸೋದಿಲ್ಲವಂತೆ, ಒಮ್ಮೆಯೂ ಚಿಂತೆ ಬರೋದಿಲ್ಲವಂತೆ. ಅಂದ್ರೆ ಅವನ ಮನಸ್ಸಿನ ಆಳದಲ್ಲಿ ಚಿಂತೆ ಮೂಡಿದ್ದು ಅದನ್ನು ವ್ಯಕ್ತಪಡಿಸಿದಷ್ಟು ಜಾಗರೂಕನಾಗಿ ಜವಾಬ್ದಾರಿಯಿಂದ ಮೆರೆದಂಥವನು ಶ್ರೀರಾಮಚಂದ್ರ. ದುಃಖೇಶು ಅನುದ್ವಿಗ್ನಮನಾಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯಕ್ರೋಧಃ ಸ್ಥಿತಧೀರ ಮುನಿಯುಚ್ಯತೆ. ಸುಖದಲ್ಲಿ ಅತಿಯಾದ ಒಂದು ಸಂತೋಷವನ್ನ, ದುಃಖದಲ್ಲಿ ಉದ್ವೇಗವನ್ನ ಯಾವುದೂ ಇಲ್ಲದೆ ಸಮತ್ವವನ್ನ ಕಾಪಾಡಿಕೊಂಡಿರುವಂತಹ ಸ್ಥಿತಪ್ರಜ್ಞೆ ಯಾರು ಅಂದ್ರೆ ಅವನೇ ಶ್ರೀರಾಮಚಂದ್ರ. ಮುನಿಯಂತಹ ಸ್ವಭಾವ. ಕಠಿಣವಾದ ಸಾಧನೆಯದು ಸಮತ್ವ ಅನ್ನುವಂಥದ್ದು ಬಹಳ ಸಹಜವಾಗಿ ಪಡೆದುಕೊಂಡಿದ್ದಾನೆ. ಹಾಗಾಗಿ ಮುಖದಲ್ಲಿ ಯಾವ ಭಾವವೂ ಇಲ್ಲ. ಪರಮ ದಾರುಣವಾದ ಈ ವ್ರತಗಳು ನನ್ನ ಮುಂದೆ
ನಾನು 14 ವರ್ಷಗಳ ಕಾಲ ಅರಣ್ಯವಾಸವನ್ನು ಮಾಡಿದ್ರೆ ನನ್ನ ತಾಯಿಯ ಗತಿ ಏನು, ಸೀತೆಯ ಗತಿ ಏನು ಅನ್ನುವ ಚಿಂತೆ ಇದ್ದರೂ ನೀವು ಅದನ್ನು ತೋರಿಸಿಕೊಳ್ಳದೆ ಧಾರಣೆಯನ್ನ, ಆಗಲೇ ಹೇಳಿದೆ ಅವನು ಧಾರಣೆಯ ಗುಣದಲ್ಲಿ ಭೂಮಿಗೆ ಸಮಾನ ಅಂತ, ಅದೇ ರೀತಿ ತಾಳ್ಮೆಯಿಂದ ಸಹನೆಯಿಂದ ಅದನ್ನು ಸಹಿಸಿಕೊಂಡು ಒಂದು ಚೂರೂ ಯೋಚನೆಯನ್ನು ಮಾಡುವುದಿಲ್ಲ. ತನ್ನ ವೈಯಕ್ತಿಕ ಸುಖ ದುಃಖಗಳಿಗಿಂತಲೂ ಸಮಷ್ಟಿಯ ರೂಪದಲ್ಲಿ ನೋಡಿ ನಮ್ಮ ತಂದೆಯ ಕೀರ್ತಿ, ನಮ್ಮ ವಂಶದ ಕೀರ್ತಿ, ನಮ್ಮ ರಾಜ್ಯದ ಅಭ್ಯುದಯ ಇವು ಮುಖ್ಯ ಅಂತ ಅವನಿಗೆ ಆ ಕ್ಷಣದಲ್ಲಿ ಅನ್ನಿಸಿ ಅವನು ತೋರಿಸಿದಂತಹ ಆದರ್ಶ ವ್ಯಕ್ತಿತ್ವ ಏನಿದೆ ಅದು ಬಹಳ ಅನುಸಂಧಾನ ಯೋಗ್ಯವಾದಂಥದ್ದು. ಮತ್ತೆ ತಂದೆಗೆ ಈ ಮಾತನ್ನ ನಾನು ನಡೆಸೋದಿಲ್ಲ ಅಂದ ತಕ್ಷಣ ಈಗಾಗಲೇ ಧರ್ಮ ಸಂಕಟಕ್ಕೆ ಸಿಲುಕಿಕೊಂಡಿರುವ ತಂದೆಗೆ ಮತ್ತಷ್ಟು ನೋವಾಗುತ್ತೆ ಎನ್ನುವ ಯೋಚನೆಯಿಂದ ಬಹಳ ಜಾಗರೂಕನಾಗಿ ಅವನು ವ್ಯಕ್ತಪಡಿಸ್ತಾ ಇದ್ದಾನೆ. ಏನನ್ನ ಹೇಳ್ತಾ ಇದ್ದಾನೆ, ಒಪ್ಪಿಗೆಯನ್ನ ಯಾವ ರೀತಿ ಸೂಚಿಸಿದ ಕೇಳೋಣ. ಹಾಗೆಯಾಗಲಿ ಚಿಂತೆಯಿತಕ್ಕೆ ಸಾಗಲೆಂದೇ ನಿಮ್ಮ ವರಗಳು, ಹೋಗುವೆನು ನಾ ವನಕ್ಕೆ ಧರಿಸುತ್ತ ನಾರು ಮಡಿ ಜಟೆಯ, ಬೇಗ ಭರತಗೆ ಪಟ್ಟ ಕಟ್ಟಲು ಬೇಗ ದೂತರ ಕಳಿಸಿ ಕರೆಯಿಸಿ, ಭಾಗಿಯಾಗದೇಕೆ ತಂದೆಯು ಮೊದಲ ಸಂತಸದಿ, ಸ್ವಲ್ಪವೂ ಚಿಂತೆಯಿಂದ ಯಾವುದೇ ವ್ಯತ್ಯಾಸವನ್ನು ಮುಖದಲ್ಲಿ ತೋರದಂತಹ ಗಾಂಭೀರ್ಯ ಮೂರ್ತಿಯಾದ ಶ್ರೀರಾಮಚಂದ್ರ ಒಂದೇ ಒಂದು ಮಾತನ್ನು ಹೇಳ್ತಾನೆ, ಹಾಗೆ ಆಗಿ ಏವಮಸ್ತು ಗಮಿಷ್ಯಾಮಿ, ಹಾಗೆ ಆಗಿ ಆಲ್ ರೈಟ್, ನಾನು ಹೋಗಿ ಬರ್ತೀನಿ. ಇನ್ನೇನಕ್ಕೆ ಚಿಂತೆ, ನಿಮ್ಮ ವರಗಳು ನೆರವೇರಬೇಕು, ಅಪ್ಪ ಕೊಟ್ಟ ಮಾತು ಉಳಿಯಬೇಕು, ವಚನ ಭ್ರಷ್ಟರಾಗಬಾರದು, ನಮ್ಮ ವಂಶಕ್ಕೆ ಕೀರ್ತಿ ಬರಬಾರದು, ಖಂಡಿತವಾಗಿ ನೆರವೇರಿಸಿಕೊಡ್ತೀನಿ ಅಂತ ಹೇಳ್ತಾನೆ. ನಾನು ನಾರುಮಡಿ ಜಟೆಯನ್ನ ಧರಿಸಿ 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ತೆರಳಿದ್ದೀನಿ. ತಕ್ಷಣ ಭರತನನ್ನು ಕರೆಸಿಬಿಡಿ, ಇಂದು ಬಹಳ ವಿಶೇಷವಾದ ಮುಹೂರ್ತ, ಇಂದೇ ಅವನ ಪಟ್ಟಾಭಿಷೇಕವಾಗಬೇಕು, ಬೇಗ ಕರೆಸಿ. ಯಾಕೆ ಅಪ್ಪ, ಯಾಕೆ ಸಂತೋಷದಿಂದ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದಿಲ್ಲ, ನಾನು ನೋಡ್ತೇನೆ, ಕರೆಸಿ ಅಂತ ಮುಂದಿನ ರಾಜ್ಯಕ್ಕೆ ಬೇಕಾದ ಸಿದ್ಧತೆಯ ಕಡೆಗೆ ಯೋಚನೆಯನ್ನು ಮಾಡ್ತಾನೆ ರಾಮಚಂದ್ರ. ಇಂತಹ ಸದ್ಗುಣಿಯಾಗಿರುವಂತಹ ಶ್ರೀರಾಮಚಂದ್ರನಿಗೆ ಒಂದೇ ಒಂದು ಚಿಂತೆ ಏನು ಅಂದ್ರೆ, ಅಪ್ಪ ಯಾಕೆ ಅವರಾಗಿಯೇ ನನಗೆ ಈ ಮಾತನ್ನ ಹೇಳಲಿಲ್ಲ, ನಾನು ನಡೆಸೋದಿಲ್ಲ ಅಂತ ನನ್ನ ಮೇಲೆ ಅನುಮಾನ ಪಟ್ಟು ಬಿಟ್ರ ಅಂತ ಯೋಚನೆಯನ್ನ ಮಾಡ್ತಾನಂತೆ. ಅಂತಹ ಸಾತ್ವಿಕ ಸ್ವಭಾವ ಶ್ರೀರಾಮಚಂದ್ರನಿಗೆ. ಅವನ ಈ ಪ್ರತಿಕ್ರಿಯೆ ಏನಿದೆ ಬಹಳ ಅತಿಮಾನುಷವಾದಂತಹ ಪ್ರತಿಕ್ರಿಯೆ. ಅಲ್ಲಿ ಶ್ರೀರಾಮಚಂದ್ರ ದೈವತ್ವಕ್ಕೆ ಏರುವಂಥದ್ದು. ಶ್ರೀರಾಮಚಂದ್ರ ಯಾಕೆ ಗುಣಿಗಳ ಗಣಿ ಅಂತ ಅಂದ್ರೆ ಈ ಕಾರಣಕ್ಕೆ ಅಂತ ಅನಿಸಿಕೊಳ್ತಾನೆ. ಈಗಲೂ ಸಹ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಮಂಥರೆಯಂತಹ ಅನೇಕರು ಈಗ ನಮ್ಮ ದೇಶಕ್ಕೆ ಒದಗಿರುವಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲೂ ತಮ್ಮ ಲಾಭಕ್ಕೆ ಅನೇಕ ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ನಾವು ಯಾರೂ ಸಹ ಅದರ ಪ್ರಭಾವಕ್ಕೆ ಒಳಗಾಗಬಾರದು. ಈಗ ನಮಗೆ ಬೇಕಾಗಿರುವಂಥದ್ದು ನಾವು ಗಟ್ಟಿಯಾಗಿ ಅಚಲವಾಗಿ ಯಾವ ರೀತಿ ಸಮಷ್ಟಿಯ ದೃಷ್ಟಿಕೋನದಲ್ಲಿ ನಮ್ಮ ದೇಶಕ್ಕೆ ಒದಗಿರುವ ಈ ಸಂಕಟವನ್ನು ಪರಿಹಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಲೋಚನೆಯನ್ನ ಮಾಡಬೇಕು. ದಯಮಾಡಿ ಎಲ್ಲರೂ ಆ ನಿಟ್ಟಿನಲ್ಲಿ ಒಮ್ಮೆ ಯೋಚನೆಯನ್ನ ಮಾಡೋಣ. ರಾಮನಂತೆ ಅಚಲವಾದ ಕಷ್ಟವನ್ನು ಎದುರಿಸಿ ಪರರಿಗೆ ಸ್ಪಂದಿಸಿ ಸಹಿಸಿ ನಿಲ್ಲಬೇಕಾದಂತಹ ಒಂದು ಜವಾಬ್ದಾರಿಯನ್ನ ನಾವೆಲ್ಲರೂ ಕಟಿಬದ್ಧರಾಗಿ ಜವಾಬ್ದಾರಿಯನ್ನ ತಳೆಯೋಣ ಅಂತ ಕೇಳ್ತೇವೆ. ಮಂಥರೆ ಮೊದಲು ವಾದವನ್ನ ಮಾಡೋದೇ ಭರತನ ಹಕ್ಕು ಇದು, ರಾಮನದ್ದು ಮಾತ್ರವಲ್ಲ ಅಂತ. ಹಕ್ಕು ಅಂತ ಮಾತ್ರ ಕುಳಿತು ಬಿಟ್ಟರೆ ಬಾಧ್ಯತೆಗಳ ಕಡೆಗೆ ಗಮನ ಕೊಡೋದು ಯಾರು? ಈ ಹಕ್ಕು ಬಾಧ್ಯತೆ, ರೈಟ್ಸ್ ಅಂಡ್ ಡ್ಯೂಟೀಸ್, ಅದರಲ್ಲಿ ಒಂದು ಸಮತೋಲನ ಬ್ಯಾಲೆನ್ಸ್ ಇರಬೇಕು. ಇಲ್ಲದಿದ್ರೆ ಈ ಮಂಥರಿಯಂತೆಯೇ ಇಡೀ ರಾಜ್ಯವಾದ್ರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಾದರೂ ಒಟ್ಟಾಗಿ ತಂದೆ ಮಾಡಿದಂತಹ ಆ ಒಂದು ಕೆಲಸದಿಂದ ತಂದೆ ಮಾಡಿದಂತಹ ಒಂದು ಕೆಲಸದಿಂದ ಸರಿಯಾಗುವಂತೆ ಏನೋ ಒಂದು ಯೋಜನೆಯನ್ನ ಮಾಡಿದ್ರು. ಆದ್ರೆ ಆ ಒಗ್ಗಟ್ಟು ನಮ್ಮಲ್ಲಿ ಇಲ್ಲ ಅಂತ ಅಂದ್ರೆ ನಮ್ಮ ದೇಶದ ಪರಿಸ್ಥಿತಿ ಈಗ ಏನು ಬೇಕಾದ್ರೂ ಆಗ್ಬಹುದು. ಹಾಗಾಗಿ ದಯಮಾಡಿ ಇಡೀ ಪೀಳಿಗೆ ಆ ರಾಮಾಯಣದಲ್ಲಿ ದಶರಥನ ತಪ್ಪಿಗೆ ಇಡೀ ಪೀಳಿಗೆ ಅನುಭವಿಸಿದ ಸಂಕಷ್ಟ ಏನಿದೆ ಅದನ್ನ ನಾವು ಮಾಡೋದು ಬೇಡ. ಒಟ್ಟಾಗಿ ಈ ಸಂಕಷ್ಟವನ್ನ ಎದುರಿಸೋಣ.
ಇದೇ ರೀತಿ ಈ ರಾಮಚಂದ್ರನ ದೈವತ್ವದ ಈ ವ್ಯಕ್ತಿತ್ವ, ಮೇರು ವ್ಯಕ್ತಿತ್ವ ಏನಿದೆ, ಇವೆಲ್ಲವೂ ನಮಗೆಲ್ಲರಿಗೂ ಮಾದರಿಯಾಗಿ ಆಗಲಿ. ನಮ್ಮ ಆಂತರ್ಯದಲ್ಲೂ ಅವನ ಸಾತ್ವಿಕ ಭಾವನೆ ತಾಳಲಿ ಬರಲಿ ಅಂತ ಪ್ರಾರ್ಥಿಸ್ತಾ, ಆ ಶ್ರೀರಾಮಚಂದ್ರನಲ್ಲೇ ಎಲ್ಲರಿಗೂ ಆರೋಗ್ಯವು ಸುಧಾರಿಸಲಿ, ಎಲ್ಲರ ಆರೋಗ್ಯವು ಎಲ್ಲರಿಗೂ ಒಳಿತಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡೋಣ. ಹಾಗೆಯೇ ನಮಗೆ ಕಾರ್ಯಕ್ರಮವನ್ನ ಏರ್ಪಡಿಸಿ ಅವಕಾಶವನ್ನ ಕೊಟ್ಟಂತಹ ಸಾಧನ ಕೇಳಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನಕ್ಕೆ ನಾವು ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅದರ ಗೌರವಾಧ್ಯಕ್ಷರಾಗಿರುವಂತಹ ಸಿದ್ದಲಿಂಗಯ್ಯನವರ ಆರೋಗ್ಯದಲ್ಲಿ ಸುಧಾರಣೆಯಾಗಲಿ ಅಂತಲೂ ಸಹ ಶ್ರೀರಾಮಚಂದ್ರನಲ್ಲಿ ಪ್ರಾರ್ಥಿಸ್ತೇವೆ. ಇದರ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನ ಈ ದಿನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ವೀಕ್ಷಿಸಿದಂತಹ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಗುರುಗಳಿಗೂ, ಕವಿಗಳಿಗೂ, ಕಾವ್ಯ ಪರಂಪರೆಗೆ ನಮ್ಮ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇಲ್ಲಿನ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ತಾ ಇದ್ದೇವೆ. ನಲಿಪೆ ಹರಿಗಮತಾರ ಪುರುಷನೇ, ನಲಿಪೆ ಜನಮನ ವಂದ್ಯನ ಭಯಗೆ, ನಮಿಪೆ ಧರ್ಮಗ್ಲಾನಿಯಾಗಲು ಬರುವನೆನ್ನುವವಗೆ, ನಮಿಪೆ ಸಜ್ಜನರುದ್ಧರಿಪನಿಗೆ, ನಮಿಪೆ ದುರ್ಜನ ಹನ